ಸುಳ್ಯದ ಬಹಳ ಪ್ರೀತಿಸುವ ನೆಹರು ಮೆಮೋರಿಯಲ್ ಕಾಲೇಜಿನ ಸಹಯೋಗದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ. ಬಹುಶಃ ಗಾಂಧಿ ಅಂತ ಇದ್ರು ಕೂಡ ಈ ಕಾಲೇಜನ್ನು ಬಹಳ ಇಷ್ಟಪಡ್ತಾ ಇದ್ದೀವಿ. ಅದನ್ನು ಬೆಂಬಲಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ನೆಹರು ಮೆಮೋರಿಯಲ್ ಕಾಲೇಜಿನ ಸಹಯೋಗದಲ್ಲಿ ಎರಡು ಸಂಸ್ಥೆಗಳು, ಕರ್ನಾಟಕ ಗಾಂಧಿ ಸ್ಮಾರಕ ಕಮಿಟಿ ಮತ್ತು ಗಾಂಧಿ ವಿಚಾರ ವೇದಿಕೆ ಸುಳ್ಯ ಆಯೋಜಿಸಿರುವ ಸಂಪನ್ನಗೊಂಡಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಥವಾ ಉದ್ಘಾಟನೆಯನ್ನು ಈ ಕಾಲೇಜಿನ ಪ್ರಾಂಶುಪಾಲರು ಮಾಡಿದ್ದಾರೆ. ಗೆಳೆಯ ಚಂದ್ರಣ್ಣ ಅವರು ಗಾಂಧಿ ಮೌಲ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮತ್ತು ಯುವ ಮನಸ್ಸುಗಳಿಗೆ ನಾಟುವ ಹಾಗೆ ವಿಷಯಗಳನ್ನು ಪ್ರಸ್ತಾವಿಸಿದ್ದಾರೆ, ಮಂಡಿಸಿದ್ದಾರೆ. ಅವರು ಮೌಲ್ಯಗಳು ಅಂತ ಹೇಳಿದ್ದಾರೆ, ನಾನು ಮುಂದೆ ತತ್ವಗಳು ಅಂತ ಹೇಳ್ತಾರೆ. ಹಾಗೆ ವಿಷಯ ಕೊಟ್ಟಿದ್ದಾರೆ. ಗಾಂಧಿ ತತ್ವಗಳಲ್ಲಿ ಜನಪದೀಯ ಪ್ರಜ್ಞೆ. ಈ ವಿಷಯವನ್ನು ಚೌಕಟ್ಟಿಗೆ ಹೇಳುವಾಗ ನಾನು ಹೆಚ್ಚು ಯೋಚನೆಗೂ ಮಾಡಿದ್ದೇನೆ. ಅವರು ನೆಹರು ಕಾಲೇಜಿನಲ್ಲಿ ಸುಳ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಬರಬೇಕು ಅಂತ ಮೊದಲು ಹೇಳ್ತಾರೆ. ಅತ್ಯಂತ ದುರ್ಬಲಗಳಿಗೆ ಅಂತ ನನ್ನ ಬದುಕಿನಲ್ಲಿ ಇದ್ದರೆ ಹೀಗೆ ಕಾರ್ಯಕ್ರಮ ಇಟ್ಟುಕೊಳ್ಳುವುದು, ಕೆಲವು ಫೋನ್ ಮಾಡಿ ಕೊಡುವುದು, ಅದರ ಬಗ್ಗೆ ಯೋಚನೆ ಮಾಡುವ ಕ್ರಮ ಇಲ್ಲ. ಮತ್ತೆ ಸ್ವಯ ಬರುವುದು, ಮತ್ತೆ ಸ್ವಯ ಅಂತಂದರೆ ಎಂದು ಒಪ್ಪಿಕೊಂಡದಿತ್ತು. ನಾನು ಏನು ಮಾತಾಡೋದು, ತಯಾರಿ ಏನು ಅಂತ ಹೇಳಿಕೊಂಡು ಗಾಂಧಿ ತತ್ವಗಳಲ್ಲಿ ಜನಪದೀಯ ಪ್ರಜ್ಞೆ ಅಂತ ವಿಷಯಗಳನ್ನ, ಹಾಗೆ ಅತ್ಯಂತ ದೊಡ್ಡ ಲಕ್ಷಣದಲ್ಲಿ ಒಪ್ಪಿಕೊಂಡ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಈಗಾಗಲೇ ಒಂದು ಪ್ರವೇಶಿಕೆಯ ರೂಪದ ಮಾತುಗಳನ್ನು ಚಂದ್ರನವರು ಹೇಳಿದ್ದಾರೆ. ನನ್ನ ಮಾತುಗಳಲ್ಲಿ 3 ಭಾಗ ಇದೆ. ಒಂದು, ಗಾಂಧಿ ತತ್ವಗಳು ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು ಒಂದು. ಈಗಾಗಲೇ ನೆನಪು ಮಾಡಿದ್ದಾರೆ. ನಮ್ಮ ಚರ್ಚೆ ಅಥವಾ ನಮ್ಮ ವಿಷಯ ಪ್ರಸ್ತಾವಕ್ಕೆ ಬೇಕಾದಷ್ಟು ಆ ವಿಷಯಗಳನ್ನು ಅಥವಾ ತತ್ವಗಳನ್ನು ನಾನು ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತರುವುದು. ಆ ತತ್ವಗಳ ಒಂದು ಜನಪದೀಯ ಗುಣ ಏನು ಅಂತ ವಿಶ್ಲೇಷಣೆ ಮಾಡುವುದು. ಏನದು ಜನಪದೀಯ ಗುಣ? ಆ ತತ್ವಗಳು ಜಗತ್ತನ್ನು ಆಕರ್ಷಿಸಿದರೆ ಈ ಜಗತ್ತಿನ ಒಂದು ಜನಪದೀಯ ಗುಣ ಯಾವುದು ಅಂತ ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡುವ ಒಂದು ಪ್ರಯತ್ನ. ಇನ್ನೊಂದು, ನಮ್ಮ ಜನಪದದಲ್ಲಿ ಒಂದು ಜನಪದೀಯ ಪ್ರಜ್ಞೆ, ಒಂದು ಜನಪದ ಪ್ರಜ್ಞೆ ಅಂತ ಇದೆ. ಆ ಪ್ರಜ್ಞೆ ನಮಗೇನಾದರೂ ಗಾಂಧಿಯನ್ನು ನೋಡುವುದಕ್ಕೆ ಹೊಸ ದೃಷ್ಟಿಕೋನವನ್ನು ಕೊಟ್ಟಿತ್ತು ಅಂತ ಒಂದು ಅವಲೋಕಿಸುವುದು. ಈ 3 ನೆಲೆಗಳಲ್ಲಿ ನಮ್ಮ ವಿಷಯವನ್ನು ನಾನು ಪ್ರಸ್ತಾವ ಮಾಡ್ತೇನೆ. ಇದು ನೆಹರು ಮೆಮೋರಿಯಲ್ ಕಾಲೇಜಿನ ಆಶ್ರಯದಲ್ಲಿ ಇರುವಂತಹ ಕಾರ್ಯಕ್ರಮ. ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ, ನೆಹರು ಮತ್ತು ಗಾಂಧಿಯನ್ನು 2 ಕಟಕಟೆಯಲ್ಲಿ ನಿಲ್ಲಿಸಿ ಅವರ ಮತ್ತೆ ವಕಾಲತ್ತು ವಹಿಸುವ ಗುಂಪುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಇನ್ನೂ ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅನುಸಂಧಾನ ಮಾಡುವುದು ಬೇರೆ, ಆಕ್ರಮಣಕಾರಿ 2 ವ್ಯಕ್ತಿಗಳನ್ನು ಪರಸ್ಪರ ಎದುರುಗಳು ನಿಲ್ಲಿಸುವುದು ಬೇರೆ. ಹಾಗಾಗಿ ನೆಹರು ಮತ್ತು ಗಾಂಧಿಯನ್ನ ಆಕ್ರಮಣ ಮಾಡುವುದಕ್ಕಾಗಿ, ಅನುಸಂಧಾನ ಮಾಡುವುದಕ್ಕಾಗಿ ಅಲ್ಲ. ಇವತ್ತು ಚರ್ಚೆಗಳು ಅಥವಾ ಚರ್ಚೆಯ ಸಂವಾದ ಅಂತ ಕರೆಯೋಕ್ಕೂ ನಾನು ಇಷ್ಟಪಡೋದಿಲ್ಲ. ಅದಕ್ಕಂತ ಯಾವ ಶೈಕ್ಷಣಿಕ ಮಹತ್ವವೂ ಇಲ್ಲ ನನ್ನ ದೃಷ್ಟಿಯಲ್ಲಿ. ಆ ಥರದ ಒಂದು ಸಂದರ್ಭದಲ್ಲಿ ಇವತ್ತು ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಗಾಂಧಿಯನ್ನ ಅನುಸಂಧಾನ ಮಾಡುವುದು ಬಹಳ ಬಹಳ ಸಮರ್ಪಕವಾದ, ಬಹಳ ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಯಾಕೆ ಅಂತಂದರೆ, ಇದನ್ನು ಅತ್ಯಂತ ಸರಳವಾಗಿ ಹೇಳುವುದಾದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕುವ ಹೊತ್ತಿನಲ್ಲಿ 2 ಮಾದರಿಗಳಿದ್ದು ನಮ್ಮ ದೇಶವನ್ನು ಹೇಗೆ ಕಟ್ಟಬೇಕು ಅಂತ ನಿಮ್ಗೆ ಗೊತ್ತಿರುವಂಥದ್ದೇ. ನಾವು ಸ್ವಲ್ಪ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ವಿಷಯವನ್ನು ಪ್ರಸ್ತಾವ ಮಾಡ್ತಾ ಇದ್ದೇನೆ. 2 ಮಾದರಿಗಳಿದ್ದು ಹೇಗೆ ದೇಶವನ್ನು ಕಟ್ಟುವುದು ಅಂತ. ಸಹಜವಾಗಿಯೇ
ಸ್ವಲ್ಪ ಹಿನ್ನೆಲೆಯಿಂದ ಗಾಂಧಿ ಮಾದರಿ ಒಂದಿತ್ತು, ಗಾಂಧಿ ಮಾಡೆಲ್ ಅಂತ ಕರೀತಾರೆ. ಗಾಂಧಿ ಮಾದರಿಯಲ್ಲಿ ಈ ದೇಶವನ್ನ ಕಟ್ಟಬೇಕು, ಕಟ್ಟಿದ್ರೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ಜಗತ್ತಿಗೆ ಒಳ್ಳೆಯದು ಎನ್ನುವ ಅರ್ಥದಲ್ಲಿ ಗಾಂಧಿ ಮಾದರಿ, ಗಾಂಧಿ ಮಾಡೆಲ್ ಅಂತ ಕರೀತಾರೆ. ಆ ನಂತರ ಸ್ವಲ್ಪ ಸಮಯದಲ್ಲಿ ನೆಹರು ಮಾಡೆಲ್ ಒಂದನ್ನು ಪ್ರತಿಪಾದಿಸಲಾಯಿತು, ಕಟ್ಟಿಕೊಡಲಾಯಿತು. ಗಾಂಧಿ ಮಾದರಿ ಹೇಗೆ ಅಂತಂದ್ರೆ, ನಿಮಗೆ ಅರ್ಥವಾಗುವ ಕ್ರಮ ಹೇಳುವುದಾದ್ರೆ, ಹಳ್ಳಿಯಿಂದ ಮೊದಲು ಹಳ್ಳಿ ಕಟ್ಟಬೇಕು, ಹಳ್ಳಿಗಳು ಸಬಲೀಕರಣ ಮಾಡಬೇಕು. ರೂರಲ್ ಇಂಡಿಯಾದ ರಿಯಲ್ ಇಂಡಿಯಾ, ನಿಜವಾದ ಭಾರತ ಇರುವುದು ಗ್ರಾಮೀಣ ಪ್ರದೇಶಗಳಲ್ಲಿ. ಹಾಗೆ ಗ್ರಾಮೀಣ ಪ್ರದೇಶಗಳನ್ನ ಗಟ್ಟಿಗೊಳಿಸಬೇಕು. ರಸ್ತೆ, ಆರೋಗ್ಯ, ನೀರು ಏನೇನು ಬೇಕು, ಇವತ್ತು ನಗರಗಳಿಗೆ ನಾವು ಏನೇನು ಕೊಟ್ಟಿದ್ದೇವೆಯೋ ಅದನ್ನು ಮೊದಲು ಹಳ್ಳಿಗಳಿಗೆ ಕೊಟ್ಟು, ಹಳ್ಳಿಗಳನ್ನು ಕಟ್ಟಿ ಅದನ್ನು ಸ್ವಾವಲಂಬನೆ ಮಾಡಿ ಆಮೇಲೆ ನಗರಗಳಿಗೆ ಮುಖ ಮಾಡಬೇಕು ನಾವು ಎನ್ನುವುದು ಸ್ಥೂಲವಾಗಿ ಅದು ಗಾಂಧಿ ಮಾದರಿಯಾಗಿದ್ದರೆ, ನೆಹರು ಮಾದರಿ ಆಗಿಲ್ಲ. ಅದರ ಫಲಿತಾಂಶ ಏನಾಗಿದೆ ಅಂತಂದ್ರೆ, ಇವತ್ತು ನಾವು ನೋಡಿದ ದೊಡ್ಡ ದೊಡ್ಡ ನಗರಗಳಿದೆಯಲ್ಲ, ಬಿಗ್ 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 ಸಿಟೀಸ್ ಇದೆಯಲ್ಲ, ದೊಡ್ಡ ದೊಡ್ಡ ಅಣೆಕಟ್ಟುಗಳಿದೆಯಲ್ಲ, ದೊಡ್ಡ ದೊಡ್ಡ ಕೈಗಾರಿಕಾ ಕೇಂದ್ರಗಳಿದೆಯಲ್ಲ, ನಾವು ಅಣ್ವಸ್ತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಈ ಒಟ್ಟು ಚಿಂತನೆಯೇ ಅದು ನೆಹರು ಮಾಡೆಲ್ ಅಂತ ಮಾತಾಡಿದೆ. ನಾನು ಎರಡನ್ನು ಹೇಳ್ತಾ ಇದ್ದೇನೆ. ಅದರ ಯಾವುದು ಶಕ್ತಿ ಅಂತ ಯಾವುದು ಅಗತ್ಯವಾಗಿತ್ತು ಅಂತ ಅದೇ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ ನಾನು. ಗಾಂಧೀಜಿಗೆ ಕಂಡದ್ದು, ಗಾಂಧೀಜಿ ಇಡೀ ತತ್ವಗಳೇ ಮೌಲ್ಯಗಳೇನು ಹೇಳ್ತಾರೋ ಅದು ಗ್ರಾಮೀಣ ಭಾರತದ ಜನಪದೀಯ ಅಂತ ಅರ್ಥತೆಗೊಳ್ಳುವ. ಅದು ಜನಪದೀಯವಾದ ಒಂದು ಪ್ರಜ್ಞೆಯಿಂದಲೇ ಹುಟ್ಟಿದ ಮೌಲ್ಯಗಳು. ಜನರಿಗಾಗಿ, ಜನರಿಂದ, ಜನರಿಗೋಸ್ಕರ ನೀವು ಹೇಳ್ತಿರಲ್ಲ, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಹೇಳುವಾಗ ಆ ಅರ್ಥದಲ್ಲಿ ಗಾಂಧೀಜಿಯವರ ತತ್ವಗಳೇ ತುಂಬ ಡೆಮಾಕ್ರೆಟಿಕ್. ಅದು ಜನಪದೀಯವಾದದ್ದು, ಜನಗಳ ಕ್ಷೇಮವನ್ನು ಬಯಸುವಂಥದ್ದು. ಅದಕ್ಕೆ ಜನರು ಅಂದ್ರೆ ನಾನು ಹೇಳ್ತಿರೋದಂದ್ರೆ ಜನರೊಂದು ಪ್ರಜ್ಞೆಯನ್ನು ಆವರಿಸಿಕೊಳ್ಳುವ ಒಂದು, ಈ ಪ್ರಜ್ಞೆ ಅಂದರೆ ಏನು ಪ್ರಶ್ನೆ. ಜನಪದೀಯ ಪ್ರಜ್ಞೆ ಅಂದರೆ ಜ್ಞಾನ ಅಂತ ಅರ್ಥ ಇದೆ, ಅರಿವು ಅಂತ ಅರ್ಥ ಇದೆ, ವಿವೇಕ ಅಂತ ಅರ್ಥ ಇದೆ. ಯಾಕಂದ್ರೆ ಸ್ವಲ್ಪ ಸ್ಪಷ್ಟಪಡಿಸೋದಕ್ಕೆ ನಿಮಗೆ ಅರ್ಥವಾಗುವ ಉದಾಹರಣೆ ಕೊಡುವುದಾದ್ರೆ, ಪ್ರಜ್ಞೆ ಮತ್ತು ಆತ್ಮಸಾಕ್ಷಿ ಅಂತ ಒಂದು ಪದ ಉಂಟು. ನೀವು ಪರೀಕ್ಷೆಯಲ್ಲಿ ಕಾಪಿ ಹೊಡಿತೀರಾ? ಕಾಪಿ ನಕ್ರೋಡಿದ್ದೀರಾದರೆ ಆ ವಿದ್ಯಾರ್ಥಿ ಪ್ರಜ್ಞಾಪೂರ್ವಕವಾಗಿ ನಕಲು ಹೊಡಿತಾ ಇದ್ದಾರೆ. ಅವರು ಗೊತ್ತುಂಟು ನಾನು ಮಾಡ್ತಾ ಇರುವುದು. ಆದರೆ ಅದಕ್ಕೆ ಅವನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಅವನ ಆತ್ಮಸಾಕ್ಷಿ ಒಪ್ಪದಿದ್ದರೂ ಕೂಡ ಪ್ರಜ್ಞಾಪೂರ್ವಕವಾಗಿ ಒಂದು ತಪ್ಪನ್ನು ಮಾಡ್ತಾನೆ ವಿದ್ಯಾರ್ಥಿ. ಅದನ್ನು ಸ್ಪಷ್ಟಪಡಿಸಿದ ಯಾಕೆ ಅಂತಂದ್ರೆ, ಗಾಂಧೀಜಿ ಇಡೀ ತತ್ವಗಳು ಪ್ರಜ್ಞಾಪೂರ್ವಕವಾದ ಮಾತ್ರವಲ್ಲ, ಅದು ಆತ್ಮಸಾಕ್ಷಿಗೆ ಅನುಗುಣವಾದದ್ದು. ನಮ್ಮಲ್ಲಿ ಹಾಗಲ್ಲ. ನಾವು ಪ್ರಜ್ಞಾಪೂರ್ವಕ ಹೇಳ್ತೇವೆ, ಆತ್ಮಸಾಕ್ಷಿ ಬೇರೆ ಉಂಟು. ಬಹುಶಃ ಸದಾಶಿವ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ನಮ್ಮ ಮಾತು ನಿಜವಾಗಿ ತತ್ವಗಳಿಗೆ ಅವರು ವಚನ ಅಂತ ಕರೀತಾರೆ. ಗಾಂಧೀಜಿ ಸ್ಪೀಚ್ ವಚನ ಅಂತ ಕರಿತೇವೆ ನಾವು, ಅದನ್ನ ಮಾತು ಅಂತ. ಅವರ ತತ್ವಗಳು ಮಾತದು, ಕೊಟ್ಟ ಮಾತು ಇಟ್ಟುಕೊಳ್ಳುವ ಮಾತದು ಹೇಳುವಂಥದ್ದು. ಅಂದ್ರೆ ನಮ್ಮಲ್ಲಿ ಏನು ಹೇಳ್ತಾ ಇದ್ದೇವೆ ಈಗ ತುಂಬಾ, ಈಗ ಗಾಂಧೀಜಿಯ ತತ್ವಗಳು ಹೇಳುವಾಗ ಅದಕ್ಕೆ ಒಂದು ರಿಲಿಜಿಯನ್ ಕಾಂಟೆಕ್ಸ್ಟ್ ಇತ್ತು. ಹಿಂದೆ ಧಾರ್ಮಿಕವಾದ ಒಂದು ಸಂದರ್ಭ ಇರ್ತದಕ್ಕೆ ನೋಡಿ, ಎಲ್ಲ ಅಹಿಂಸೆ ತಗೊಳ್ಳಿ, ಅವ್ರು ಹೇಳುವ ಎಲ್ಲ ಪಟ್ಟಿ ಮಾಡಿದ್ರೆ ಅದೆಲ್ಲವೂ ಕೂಡ ಹಿಂದಿನವರು ಹೇಳಿದ್ದೆ. ಕಾಯಕ ತುಡಿಮೆಯ ಬಗ್ಗೆ ಬಸವಣ್ಣ ಹೇಳ್ತಾರೆ, ಅಹಿಂಸೆಯ ಬಗ್ಗೆ ಯಾರು ಬುದ್ಧನ ಯಾವ ತತ್ವವನ್ನು ತಗೊಳ್ಳಿ, ಅದು ರಿಲಿಜಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಇತ್ತು. ಸೆಕ್ಯುಲರ್ ಲೈಫಿನ ಕಾಂಟೆಕ್ಸ್ಟ್ ತಂದದ್ದು ಇಡೀ ಮತೀಯವಾದ ಅಥವಾ ಧಾರ್ಮಿಕವಾದ ಒಂದು ರಿಲಿಜಿಯನ್ ಕಾಂಟೆಕ್ಸ್ಟ್ ಅಲ್ಲಿ ಜಗತ್ತಿನಾದ್ಯಂತ ಇದ್ದ ಮೌಲ್ಯಗಳನ್ನ ಒಂದು ಸೆಕ್ಯುಲರ್, ಒಂದು ಲೌಕಿಕ ಬದುಕಿಗೆ ಅನ್ವಯ ಮಾಡಿ ಅದನ್ನು ಅನುಸರಿಸಬೇಕು. ಇದು ಜಗತ್ತಿನ ಅವಶ್ಯವಾದ ಒಂದು ವಿಷಯ ಅಂತ ಪ್ರತಿಪಾದಿಸಿದ್ದು ಗಾಂಧಿಯ ಬಹಳ ದೊಡ್ಡ ಗುಣ. ಗಾಂಧೀಜಿ ಹಾಗಾಗಿ ನೋಡಿ, ಅವರು ಬಹಳ ಬಾರಿ ಮಾತಾಡುವಾಗ ಅವರನ್ನು ಅದು 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 ಕ್ರೈಸ್ತ ಹೇಳಿದ್ದಾನೆ, ಅಥವಾ ಅದನ್ನು ವಚನಕಾರರು ಹೇಳಿದ್ದಾರೆ, ಅದನ್ನು ಬುದ್ಧ ಹೇಳಿದ್ದಾನೆ, ಅದನ್ನು ಇನ್ನೊಬ್ಬ ಗಾಂಧೀಜಿ ಎಲ್ಲ ಕರೀಲಿಲ್ಲ. ಆದರೆ ಆ ಧಾರ್ಮಿಕ ತತ್ವಗಳನ್ನ
ಅದನ್ನು ಜನಪದೀಯಗೊಳಿಸುವ ಒಂದು ಅರ್ಥದಲ್ಲಿ ಜನರ ಸಮ್ಮುಖಕ್ಕೆ ತಂದು ಈ ತತ್ವಗಳನ್ನು ಜನರು ಬದುಕಬೇಕು ಅಂತ. ಲೆಟ್ ದಿ ಪೀಪಲ್ ಲಿವ್ ದಿಸ್ ವ್ಯಾಲ್ಯೂಸ್. ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ನಮ್ಮಲ್ಲಿ ಒಂದು ನಿನ್ನೆಯ ಬಹಳ ವಿಷಾದದ ಘಟನೆ ಒಂದೊಂದು ಹೇಳ್ತಾರೆ. ನಮ್ಮಲ್ಲಿ ಗಾಂಧೀಜಿ ಮಾತಾಡ್ತಾರೆ, ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ, ಘನತೆಯ ಬಗ್ಗೆ ಮಾತಾಡ್ತಾರೆ, ದುಡಿಮೆಯ ಬಗ್ಗೆ ಮಾತಾಡ್ತಾರೆ. ವ್ಯಕ್ತಿ ಘನತೆಯ ಬಗ್ಗೆ ಮೌಲ್ಯಗಳು ಅಂದರೆ ಇಲ್ಲಿ ಯಾವನ ವೃತ್ತಿಯೂ ಕೂಡ ಮತ್ತೊಂದು ವೃತ್ತಿಗಿಂತ ಕಡಿಮೆಯಲ್ಲ. ಇದನ್ನು ತುಂಬಾ ಅವರು ಅನೇಕ ಉದಾಹರಣೆಗಳು ಕೊಡ್ತಾರೆ. ಕ್ಷೌರಿಕ ವೃತ್ತಿ ಇರ್ಬೋದು, ಎಲ್ಲ ಪಟ್ಟಿ ಮಾಡ್ತಾರೆ. ಎಲ್ಲ ವೃತ್ತಿಗಳು ಕೂಡ ನೀವು ಪಾಲಿಸಬೇಕಾದ ಪದಗಳನ್ನು ಬೇಕಾಗಿದೆ, ಅಥವಾ ಎಲ್ಲವೂ ಸಮಾನವಾದದ್ದು, ಸಮಾನ ಗೌರವಕ್ಕೆ ಯೋಗ್ಯವಾದದ್ದು, ಸಮಾನವಾಗಿ ನಾವು ಗೌರವಿಸಬೇಕಾದ ವೃತ್ತಿಗಳು ಅಂತ ಗಾಂಧಿ ಒಂದು ಮೌಲ್ಯ ಹೇಳ್ತಾರೆ. ಅದೇನು ವ್ಯಕ್ತಿ ಮತ್ತು ವೃತ್ತಿಯ ಘನತೆಯ ಅರ್ಥ. ವೃತ್ತಿಯ ಘನತೆ ಮತ್ತು ವ್ಯಕ್ತಿಯ ಘನತೆ ಇದನ್ನು ಗಾಂಧಿ ಬಹಳ ದೊಡ್ಡ ತತ್ವವಾಗಿ ಇದನ್ನು ಮುಂದಿಟ್ಟಿದ್ದಾರೆ. ಹಿಂದೆ ಒಂದು ಸಮಾರಂಭದಲ್ಲಿ ನೀವು ಬೇರೆ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ. ಒಬ್ಬ ಜನಪತಿ ಪೊಲೀಸ್ ಅಧಿಕಾರಿಯನ್ನು ಕರೆದು ಏನೋ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳಿಕೊಂಡು ವೇದಿಕೆಯಲ್ಲಿ ಅವರಿಗೆ ಹೊಡಿಬೇಕು. ಅಲ್ಲಿ ನಾವು ಗಾಂಧಿಯ ಶಬ್ದ ಹೇಳಿಕೆ ನನಗೆ ಇದು ವಿಷಾದದಿಂದ ಹೇಳ್ತಾರೆ, ದುಃಖದಿಂದ ಹೇಳುದು ನಾವು, ಇದು ಬೇಸರದ ಹೇಳುದು ನಾವು. ಸಾರ್ವಜನಿಕ ಸಮ್ಮುಖದಲ್ಲಿ ಒಬ್ಬ ಅಧಿಕಾರಿಯನ್ನ ನೀವು ಕರ್ತವ್ಯ ಲೋಪ ಶಿಕ್ಷಣ ಕೊಡಿ ಅಥವಾ ಬೇರೆ ಪ್ರತ್ಯೇಕ ವಿಚಾರಣೆ ಮಾಡಿ, ಯಾಕೆ ಆ ಕರ್ತವ್ಯ ಲೋಪ ಆಯ್ತು ಆ ಅಧಿಕಾರ ಉಂಟು, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸಾರ್ವಜನಿಕವಾಗಿ ಅವರ ಮೇಲೆ ಕೈ ಮಾಡುವ ಹಕ್ಕಿಲ್ಲ ಎಲ್ಲುಂಟು. ಅಂದರೆ ನಿಮಗೆ ಆ ವ್ಯಕ್ತಿಯ ಮೇಲೆ ಗೌರವ ಇಲ್ಲ, ಆ ಘನತೆ ಆ ವೃತ್ತಿಯ ಮೇಲೆ ಗೌರವ ಇಲ್ಲ, ವ್ಯಕ್ತಿ ಮತ್ತು ಧರ್ಮ ಇದರ ಮೇಲೆ ಅದರ ಗೌರವ ಇಲ್ಲ ಅಂತ ಅರ್ಥ. ಗಾಂಧೀಜಿ ಹಾಗಲ್ಲ. ಗಾಂಧೀಜಿಯ ತತ್ವಗಳನ್ನು ಸ್ವಲ್ಪ ತಿಳ್ಕೊಂಡ್ರು ಕೂಡ, ನಾನು ಇವತ್ತು ನಿಂತಿದ್ದರೆ ಗಾಂಧೀಜಿ ಬಗ್ಗೆ ಮಾತಾಡಲಿಕ್ಕೆ ನಾನು ನಿಂತಿದ್ದರೆ ಗಾಂಧೀಜಿ ಎಲ್ಲ ತತ್ವಗಳನ್ನ ಅವರು ಬಹಳ ಬಹಳ ಅದಕ್ಕೆ ಅಪಚಾರ ಆಗದ ಹಾಗೆ, ಆ ತತ್ವಗಳಿಗೆ ಅದರ ಮೌಲ್ಯಗಳಿಗೆ ಕುಂದು ಬರದ ಹಾಗೆ ನಾನು ಬದುಕಿದ್ದೇನೆ ಎನ್ನುವ ಒಂದು ಆತ್ಮವಿಶ್ವಾಸದಿಂದ, ಈ ಆತ್ಮವಿಶ್ವಾಸ ಗಾಂಧಿ ಅಂತ ಮಾತಾಡೋದು ಎಷ್ಟು ಮಂದಿಗೆ ಉಂಟು? ಇದು ಪ್ರಶ್ನೆ. ಅಂದರೆ ಹಿಪೋಕ್ರೆಸಿ ಅಂತ ಹೇಳ್ತಾರೆ ನಾವು. ಒಳಗೆ ಮಾತಾಡುವುದು, ಒಳಗೆ ಇಟ್ಟುಕೊಳ್ಳುವುದು, ವರ್ತನೆ ಒಂದು, ಮಾತು ಒಂದು. ಇದನ್ನು ಗಾಂಧೀಜಿ ಯಾವತ್ತೂ ಕೂಡ ಹಾಗಾಗಿ ನೋಡಿ, ಅವರು ತತ್ವಗಳನ್ನು ಅದು ಅನುಸರಣೆ ಮಾಡಿ ನಾನು ಸುಮಾರು 78-79 ವರ್ಷ ಬದುಕಿದರಲ್ಲಿ ನೋಡಿ, ಅವರ ನೀವು ಒಪ್ಪದೇ ಇರಬಹುದು ಅಥವಾ ಕೆಲವು ಸಣ್ಣ ಪುಟ್ಟ ಸಂಶಯಗಳು ನಿಮಗೆ ಬರ್ಬೋದು ಅವರ ಮೌಲ್ಯಗಳಲ್ಲಿ. ಇಲ್ಲಿಗೂ ನಾನು ಹೇಳ್ಬಿಡ್ತೇನೆ, ನಾವು ಮಾಡುತ್ತಿರುವ ಬಹಳ ದೊಡ್ಡ ತಪ್ಪಿರುವುದಿಲ್ಲ. ನಾವು ವ್ಯಕ್ತಿಗಳನ್ನ ಅಥವಾ ಕೆಲವು ತತ್ವಗಳನ್ನ ಒಂದು ಚಾರಿತ್ರಿಕ ಕಾಲಘಟ್ಟದಿಂದ, ಅಂದರೆ ಕಾಲ ಮತ್ತು ಸಂದರ್ಭದಿಂದ ಪ್ರತ್ಯೇಕಿಸಿ ಯಾವುದೇ ಒಂದು ಒಂದು ಅದರ ಹಿಂದಿನ ಮಾತು ಇಲ್ಲ, ಅದರ ಮುಂದಿನ ಮಾತುಗಳಿಲ್ಲ, ನಡುವೆ ಬಂದ ಒಂದು ಮಾತನ್ನು ತೆಗೆದುಕೊಂಡು ನಾವು ಜಗಳಕ್ಕೆ ಕೊಡ್ತಾ ಇದ್ದೇವೆ. ಗಾಂಧೀಜಿಯ ಒಂದು ಮಾತನ್ನು ಹೇಳುವಾಗ ಅದರ ಹಿಂದೆ ಎಷ್ಟು ಘಟನೆಗಳಿರ್ತವೆ, ಅದರ ಮುಂದೆ ಎಷ್ಟು ಆಲೋಚನೆಗಳಿರ್ತವೆ, ಅಷ್ಟನ್ನು ಇಟ್ಟುಕೊಂಡು ಅವರು ಹೇಳಿದ್ದು ಸರಿಯೋ ತಪ್ಪು ಹೋಗುವುದಿಲ್ಲ. ಗಾಂಧೀಜಿ ಲೈಂಗಿಕತೆ ಹಾಗಲ್ಲ. ಗಾಂಧೀಜಿ ನಾಲ್ಕು ಮಕ್ಕಳಾಗಿಲ್ವಾ, ಹಠದಿರ್ಲಿಲ್ವಾ? ಹಾಗಾದ್ರೆ ಗಾಂಧೀಜಿ ಲೈಂಗಿಕತೆ ಬಗ್ಗೆ ಮಾತಾಡುವುದಾದ್ರೆ ಹಾಗಲ್ಲ. ಲೈಂಗಿಕತೆ ಗಂಡು ಹೆಣ್ಣಿನ ಸಂಬಂಧ ಎನ್ನುವುದು ಅದು ತುಂಬ ಪವಿತ್ರವಾದದ್ದು. ನಿಮಗೆ ನಾನು ಹೇಳುದು, ನಮ್ಮಲ್ಲಿ ರಾಜ್ಯದಲ್ಲಿ ಕಾಣುವ ಸೆಕ್ಸ್ ಸ್ಕ್ಯಾಂಡಲ್ಗಳೆಲ್ಲ ಬರ್ತಾವಲ್ಲ, ವಿವರಿಸುವುದಿಲ್ಲ. ಗಾಂಧೀಜಿಯ ಒಂದು ಮಾತು ಎಚ್ಚರಿದ್ದಿದ್ದಾರೆ, ಲೈಂಗಿಕ ವಿಷಯದಲ್ಲಿ ಜಾಗೃತವಾಗಿರಿ, ಎಚ್ಚರವಾಗಿರಿ, ಅದು ಸಂಬಂಧಗಳು ಬಹಳ ಸೂಕ್ಷ್ಮವಾದದ್ದು, ಬಹಳ ಪವಿತ್ರವಾದದ್ದು ಹೇಳಿ ಅಂತ ನೀವು ಒಂದು ತಿಳುವಳಿಕೆ ಇದ್ದರೆ ಸಾರ್ವಜನಿಕ ಬದುಕಲ್ಲಿರುವವರಿಗೆ ಗೊತ್ತಾಗ್ತದೆ. ನೋಡಿ, ನಿನ್ನದು ವಿಡಿಯೋ ನನ್ನಲ್ಲುಂಟು, ನನ್ನ ವಿಡಿಯೋ ನಿನ್ನಲ್ಲುಂಟು, ನಿನ್ನದು ನಾನು ಹೋಗ್ತಾರೆ, ಅವರು ಹೇಳ್ತಾರೆ ಲೈಂಗಿಕ ಸ್ವಾತಂತ್ರ್ಯ
ಹೆಣ್ಣುಗಳ ದ್ವೇಷ ಮಾಡಬೇಕು ಅಂತ ಅಲ್ಲ, ಅರ್ಥ ಅಲ್ಲ. ಆ ಎಲ್ಲ ಸಂಬಂಧವನ್ನು ಹೋಲಿಸುತ್ತಾ ಕೊನೆಗೆ ನೋಡಿ ಅವರು ಅದರ ಪಾವಿತ್ರ್ಯಕ್ಕಾಗಿ ಅನೇಕ ಅಗ್ನಿ ಪರೀಕ್ಷೆಗಳನ್ನು ಅವರೇ ಸ್ವತಃ ಮಾಡುತ್ತೆ ಮಾಡಿದ್ದಾರೆ. ಅಂದರೆ ಮನುಷ್ಯನನ್ನ ಕಾಡುವ ಮತ್ತು ಬಹಳ ದುರ್ಬಲಗೊಳಿಸುವ ಶಕ್ತಿಗಳಲ್ಲಿ ಗುರುವಿರುವ ಎಚ್ಚರ ಅವರಿಗೆ ಗೊತ್ತಿದೆ. ಹಾಗಾಗಿ ಇದಕ್ಕೆ ಬಹಳ ಆತ್ಮಸ್ಥೈರ್ಯ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ನೈತಿಕ ಶಕ್ತಿ, ಒಬ್ಬ ವ್ಯಕ್ತಿಯ ಒಂದು ನೈತಿಕ ಶಕ್ತಿ ಇಲ್ಲದೆ ಹೋದರೆ ಆಂತರಂಗಿಕವಾದ ಮತ್ತು ಬಾಹ್ಯವಾದ ಪ್ರಜ್ಞೆ ಅಂದರೆ ಅದು ಪ್ರಜ್ಞೆ ಅಂದರೆ ಹೊರಗೆ ಕಾಣುವುದು ವಸ್ತು ರೂಪದ್ದು ಮತ್ತು ಅಂತರಂಗದ ಅರಿವು ಎರಡು ಸೇರಿದ ಪ್ರಜ್ಞೆ ಅಂತ ಬರುವುದು. ಪ್ರಜ್ಞೆ ಹಾಗೆ ಅದಕ್ಕೊಂದು ವಸ್ತುವನ್ನು ಗುರುತಿಸುವ ಶಕ್ತಿ ಇದೆ. ಆ ವಸ್ತುವಿನ ಒಂದು ಬೆಲೆಯನ್ನು ಆಂತರಂಗಿಕವಾಗಿ ಗಮನಿಸುವ ಶಕ್ತಿ ಇದೆ. ಅದು ಪ್ರಜ್ಞೆಯ ಕೆಲಸ ಅಂತ ಹೇಳುವುದು. ಅದೇ ಕಣ್ಣಲ್ಲಿ ನೋಡಿ ಅದೇ ಮಾತಲ್ಲಿ ಹೇಳಿ ವಿವರಿಸುವುದು ಅದು ಪ್ರಜ್ಞೆಯ ಕೆಲಸ ಆಗುವುದಿಲ್ಲ, ಅದು ಪಾರ್ಶ್ವಿಕ ಅಂತ ಆಗ್ತದೆ. ಹಾಗಾಗಿ ಗಾಂಧೀಜಿ ಅವರ ಮೌಲ್ಯಗಳನ್ನು ಒಂದು ಬದುಕಿನ ಭಾಗವಾಗಿ ಇದು ನಮ್ಮ ಜನರು ಅನುಸರಿಸಬೇಕಾದ ಒಂದು ದೇಶವನ್ನು ಕಟ್ಟುವಾಗ ಅನುಸರಿಸಬೇಕಾದ ಮೌಲ್ಯ ಅಂತ ಹೇಳಿ ಈ ವಿಷಯ ಬಂದ ಮೇಲೆ ಜನಪದೀಯ ಶಬ್ದ ಅಂತಲ್ಲ. ಈ ಪದವನ್ನು ನನಗೆ DS ನಾಗಭೂಷಣ್ ಅವರ ಗಾಂಧಿ ಕಥನದಲ್ಲಿ ಎಲ್ಲರೂ ನೋಡಿ ಓದಿದ್ದು ನೆನಪಾಯಿತು. 694 ಪುಟಗಳ ಪುಸ್ತಕ ಅವರು ಗಾಂಧಿ ಕಥನ DS ನಾಗಭೂಷಣ್ ಅವರು. ಜನಪದಿಯನ್ನು ಅವರು ಹೇಗೆ ಬಳಸಿದ್ದಾರೆ ನೋಡುವಾಗ ಹುಡುಕಿದೆ ದೊಡ್ಡ ಪುಸ್ತಕ ಇಟ್ಕೊಂಡು 694 ಪುಟಗಳದ್ದು. ನಾನು ತಿರುಗಾಡಿ ನೋಡು ನನ್ನ ಹೆಂಡತಿಗೆ ತಲೆ ಬಿಸಿ ಆಯಿತು. ಅದು ಅವರು ಕೇಳಿದ್ದು ಎಂಥದ್ದು ಇದು ಅಂತ ಭಾಷಣ ಅಲ್ಲ. ಈಗಲ್ಲ ಇಷ್ಟೇ ದೊಡ್ಡ ಪುಸ್ತಕ ಎಲ್ಲ ಓದಿ ಎಂಥದ್ದು ಭಾಷಣ ಮಾಡಿದ್ರು. ಈಗ ಭಾಷಣ ಓದಿ ಮಾಡಿದ್ರೆ ಆಯಿತು ಅಂತ ಹೇಳುವ ರೀತಿಯಲ್ಲಿ ನನಗೆ ಪದನೈತಿಕೆ ಎಲ್ಲಿ ನೋಡಿದರೆ ಅದು 302ನೇ ಪುಟದಲ್ಲಿ ಉಂಟದೆ. ಕಾಂಗ್ರೆಸ್ಸಿನ ಜನಪದೀಕರಣ ಅಂತ ಉಂಟದೆ. ಕಾಂಗ್ರೆಸ್ಸಿನ ಜನಪದೀಕರಣ ವಿಷಯ ಗೊತ್ತಿದೆ. ಜಲಿಯನ್ವಾಲಾ ಬಾಗ್ ಘಟನೆ ನಡೆಯುತ್ತದೆ, ಕಾಂಗ್ರೆಸ್ ಅಧಿವೇಶನ ನಡೆಯುತ್ತದೆ. ಅಲ್ಲಿ 2 ಮಸೂದೆಗಳನ್ನು ಕರೀತಾರೆ. ಎರಡು ನಿರ್ಣಯ ಅಧಿವೇಶನದಲ್ಲಿ ಮಂಡಿಸುತ್ತಾರೆ. ಒಂದು ನಿರ್ಣಯ ಏನು ಅಂತಂದ್ರೆ, ಪ್ರಭುತ್ವ ನಡೆಸಿದ ಹಿಂಸೆ ಉಂಟಲ್ಲ, ಪ್ರಭುತ್ವ ನಡೆಸಿದ ಹಿಂಸೆಯನ್ನು ಕಾಂಗ್ರೆಸ್ ಅಧಿವೇಶನ ಖಂಡಿಸುತ್ತದೆ. ಇನ್ನೊಂದು ಏನು ಅಂತಂದ್ರೆ, ಪ್ರಭುತ್ವದ ಹಿಂಸೆಗೆ ವಿರುದ್ಧವಾಗಿ ಜನರು ನಡೆಸಿದ ಹಿಂಸೆಯನ್ನು ಕೂಡ ಕಾಂಗ್ರೆಸ್ ಅಧಿವೇಶನ ಖಂಡಿಸುತ್ತದೆ ಅಂತ ಉಂಟು. ಇದಕ್ಕೆ ಕೆಲವು ಇಲ್ಲ. ಪ್ರಭುತ್ವ ನಡೆಸಿದ ಕೃತ್ಯವನ್ನು ಖಂಡಿಸುವುದಕ್ಕೆ ಕಾಂಗ್ರೆಸ್ ಅಧಿವೇಶನ ಉಪಯೋಗ. ಅದರ ವಿರುದ್ಧವಾಗಿ ಜನರು ನಡೆಸಿದ ಹಿಂಸೆ ಉಂಟಲ್ಲ, ಅದು ಅದರ ದೊಡ್ಡ ಇದಾಗ್ತದೆ. ಆ ಅಧಿವೇಶನದ ನೋಡಿ, ಅದಕ್ಕೆ ಗಾಂಧಿ ಮತ್ತೆ ಅದರ ಸಮರ್ಥನೆ ಬೇಕಾಗಿ ಅದು ಬೇರೆ ಯಾರು ಮಾಡಿದ್ದಲ್ಲ, ಅದು ನಾನೇ 2 ನಿರ್ಣಯಗಳನ್ನು ಸಿದ್ಧ ಮಾಡಿದ್ದು ಅಂತ ಹೇಳಿ ಎಲ್ಲರ ಮನವೊಲಿಸಿ ನೋಡಿ, ಪ್ರಭುತ್ವ ಹಿಂಸೆ ಅಥವಾ ಪ್ರಭುತ್ವ ಅಹಿಂಸೆ ಇದ್ದರೆ ಜನರಿಗೂ ಅದಷ್ಟೇ ಜವಾಬ್ದಾರಿ, ಅಕೌಂಟಬಿಲಿಟಿ ಅಂತ ಹೇಳ್ತೇವೆ ನಾವು. ಜನರಿಗೂ ಕೂಡ ಹಿಂಸೆ ಅಥವಾ ಅಹಿಂಸೆ ವಿಷಯದಲ್ಲಿ ಪ್ರಭುತ್ವಕ್ಕಿರುವ ಏನು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಉಂಟೋ ಅದು ಜನರಿಗೂ ಉಂಟು, ಜನರಿಗೂ ಇರಬೇಕು. ಒಪ್ಪುವುದು ಬಿಡುವುದು. ಆದರೆ ಹೌದು, ಈಗ ಹಿಂಸೆ ಹೇಳ್ತಾರೆ. ಒಂದು ಕೆನ್ನೆ ನೋಡಿದ್ರೆ ಮತ್ತೊಂದು ಕೆನ್ನೆ ತೋರಿಸುವುದಾದ್ರೆ ಎಂತ ಗಾಂಧಿ ಅಂತ ಹೇಳ್ತಾರೆ. ಒಂದು ಬಿಟ್ಟು 2 ಬಿಡಬೇಕು ಅಂತ ಹೇಳುವುದು, ಒಂದು ಬಿಟ್ಟು ಒಂದಲ್ಲ 2 ಕೆನ್ನೆ ತೋರಿಸುವುದಲ್ಲ, ಮತ್ತೆ 2 ಬಿಡಬೇಕು ಅಂತ ಹೇಳುವ ನಾನಂದ್ರೆ ಆ ಥರದ ಆಲೋಚನಾ ಕ್ರಮಗಳನ್ನು ಸಾಂದರ್ಭಿಕವಾಗಿ ನಾನು ನೋಡ್ತೇನೆ. ಆದರೆ ಗಾಂಧೀಜಿ ಹೇಳುವುದು ಅವರಿಗೆ, ಗಾಂಧೀಜಿ ಅವರ ನೀವು ಅದನ್ನು ಒಂದೊಂದು ನೋಡುವುದಲ್ಲ, ಅವರು ಹೇಳುವ 11 ತತ್ವಗಳು ಅದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟ ತತ್ವಗಳು. ಆ 11 ಸಂಬಂಧಗಳ ಆಂತರಿಕ ಸಂಬಂಧವನ್ನು ಗುರುತಿಸಿದರೆ ಆ ಪ್ರತಿಯೊಂದು ತತ್ವಕ್ಕೂ ಕೂಡ ಒಂದು ವಿಶೇಷವಾದ ಶಕ್ತಿ ಬರ್ತಾ ಇದೆ. ಒಂದು ಬಿಡಿಯಾಗಿ ನೋಡಿದರೆ ಅಂದರೆ ಒಂದು ಇಡೀ ಗಾಂಧೀಜಿಯ ಹೋರಾಟ ತಗೊಳ್ಬೇಕು, ಆಮೇಲೆ ಎಲ್ಲ ತತ್ವಗಳನ್ನು ಇಟ್ಟುಕೊಂಡು ಆ ತತ್ವಗಳನ್ನು ಉದ್ಭವಿಸುವ ಕ್ರಮಗಳನ್ನು ನೋಡಬೇಕು. ಆಗ ನೋಡುವಾಗ ಆ ತತ್ವಗಳು ಒಂದನ್ನು ಬಿಟ್ಟು ಇನ್ನೊಂದು ಇಲ್ಲ ಅಂತ ನಮಗೆ ಮನವರಿಕೆ ಆಗ್ತದೆ. ಅಲ್ಲಿ ಕೊನೆಗೊಂದು ಬರ್ತದೆ. ಕಾಂಗ್ರೆಸ್ಸಿನ ಜನಪದೀಕರಣ ಏನು ಅಂತಂದ್ರೆ, ಅಲ್ಲಿ ಮೋದಿ ಅವರು ಭಾಷಣ ಮಾಡ್ತಾರಂತೆ.
ಅದು ಇಂಗ್ಲಿಷ್ನಲ್ಲಿ ಇತ್ತು, ದೀರ್ಘವಾಗಿತ್ತಂತೆ. ಗಾಂಧೀಜಿ ಅಂತ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಇಷ್ಟು ದೊಡ್ಡ ಭಾಷಣ ಮಾಡಿದರೆ 10% ಜನರಿಗೂ ಗೊತ್ತಾಗುವುದಿಲ್ಲ. ಗೊತ್ತಿಲ್ಲ ಅವ್ರ ಭಾಷಣ, ದೊಡ್ಡ ಭಾಷಣ, ಒಳ್ಳೆ ಭಾಷಣ. ಆದರೆ ಗಾಂಧೀಜಿ ಹೇಳ್ತಾರೆ, ಇನ್ನು ಒಂದು ಹಾಗಲ್ಲ, 10 ನಿಮಿಷದಲ್ಲಿ ನಾವು ಮುಖ್ಯಾಂಶಗಳನ್ನು ಕೊಡಬೇಕು. ಆಗಲೇ ನಮ್ಮ ದೇಶೀಯ ಭಾಷೆಗಳಿಗೆ, ಗುಜರಾತಿ ಉಂಟಲ್ಲ, ನಮ್ಮ ದೇಶೀಯ ಭಾಷೆಗಳಿಗೆ ಅಧ್ಯಕ್ಷ ಭಾಷಣವನ್ನು ಅನುವಾದಿಸಿ ಕೊಡಬೇಕು. ಆಗ ಮಾತ್ರ ಅದು ಜನರಿಗೆ ತಲುಪುತ್ತದೆ. ಜನಪದೀಕರಣ, ಇದು ಜನಪದೀಕರಣ. ಗಾಂಧೀಜಿ ಆಗ ಹೇಳಿದ್ರು, ನನಗೆ ಮೋತಿಲಾಲ್ ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ಹೇಳಿದ ಮಾತಿದ್ದು, ಕಾಂಗ್ರೆಸ್ಸಿನ ಜನಪದೀಕರಣ ಅಂದರೆ ಅದು ಅಂದರೆ ಒಂದು ಹೋರಾಟ, ಒಂದು ತತ್ವ, ಒಂದು ಮೌಲ್ಯ, ಇದು ಯಾವುದೇ ಆಗಲಿ ಇದು ಜನಗಳಿಗೆ ಮುಟ್ಟಬೇಕು ಅಂತ, ಜನಗಳ ಸಮಕ್ಷಮದಲ್ಲಿ ಅದು ಇರಬೇಕು. ಅದರ ಅಸ್ತಿತ್ವ ಇರುವುದೇ ಪ್ರಣಾಳಿಕೆಯಲ್ಲ, ತತ್ವಗಳ ಅಸ್ತಿತ್ವದ ಭಾಷಣದಲ್ಲಿ ಅಲ್ಲ, ತತ್ವಗಳ ಅಸ್ತಿತ್ವ ಇರಬೇಕಾದದ್ದು ಅನುಷ್ಠಾನದಲ್ಲಿ ಅಂತ. ಇದು ನಾನು ಅರ್ಥ ಮಾಡಿಕೊಂಡಾಗ ನನಗೆ ಬಹಳ ಬಹಳ ಮುಖ್ಯ ಅಂತ ಕಾಣುವುದು. ಇಲ್ಲದೆ ಹೋದರೆ ಅಹಿಂಸೆ ಎಲ್ಲ ತತ್ವಗಳೇನು ಪ್ರಸಕ್ತಿ ಬಂದ ಈ ಗಾಂಧೀಕರಣದ ಬಗ್ಗೆ ಹೇಳಿದಲ್ಲ ನಾನು, ಯಾಕೆ ಈ ತತ್ವಗಳ ಚಂದ್ರರಾವ್ ಹೇಳಿದ ಮಾತುಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಪುಸ್ತಕದ ಹಿಂಬದಿಯಲ್ಲಿ ರಕ್ಷಾ ಕವಚದಲ್ಲಿ ಒಂದು 3-4 ಮಂದಿಯ ಮಾತುಗಳನ್ನು ಉದ್ಧರಿಸಿದ್ದಾರೆ. ವಿದ್ಯಾರ್ಥಿಗಳ ಗಮನಕ್ಕೆ ತರ್ತಾ ಇದ್ದೇನೆ. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ಗಾಂಧೀಜಿಯನ್ನು ಸಂದರ್ಭ ಮಾಡಿ ಮಾತಾಡ್ತಾರಲ್ಲ ನಾವು, ಗಾಂಧೀಜಿಯನ್ನು ನಮ್ಮ ಕಿಸೆಯೊಳಗೆ ಇಟ್ಟುಕೊಂಡು ತಿರುಗಾಡುವ ಹಾಗೆ ನಾವು ಮಾತಾಡ್ತಾರಲ್ಲ ನಾವು. ಗಾಂಧೀಜಿಯ ಒಂದು ಹೋರಾಟ, ಒಂದು ಉದ್ದೇಶ, ಇದು ಮಾತಾಡಿ ನಾವು ಗಾಂಧೀಜಿಯ ತುಂಬಿ ಬಟ್ಟೆಯ ಬಗ್ಗೆಯೂ ತಮಾಷೆ ಮಾಡ್ತೇವೆ, ಗಾಂಧೀಜಿಯ ಬೆತ್ತದ ಬಗ್ಗೆಯೂ ತಮಾಷೆ ಮಾಡ್ತೇವೆ, ಗಾಂಧೀಜಿಯ ಕರ್ನಾಟಕದ ಬಗ್ಗೆಯೂ ತಮಾಷೆ ಮಾಡ್ತೇವೆ, ಗಾಂಧಿಯ ಕರಕದ ಬಗ್ಗೆಯೂ ಸ್ವಲ್ಪವನ್ನು ಉತ್ತಮ ಮತ್ತು ಹರಕಟ್ಟೆ ಬರ್ತದೆ. ಆಮೇಲೆ ಹೇಳ್ತೀವಿ ಆ ತುಂಬು ಬೆತ್ತ, ಹೊಟ್ಟೆ ಕನ್ನಡಕ, ಮುಟ್ಟಕ, ಹೀಗೆ ಮಾತಾಡುವಾಗ ಒಂದು ಧೈರ್ಯ ಹೆಚ್ಚಬೇಕು ಅಂತ. ಧೈರ್ಯ ಉಂಟಲ್ಲ ಮಾತ್ರ ಹೇಳಬೇಕು. ಚಾಕವನ್ನ ಅಥವಾ ಚೂರುಗೋಲನ್ನ, ಬಟ್ಟೆಯನ್ನ, ಕನ್ನಡಕವನ್ನ ಒಂದು ತತ್ವವಾಗಿ, ಒಂದು ರೂಪಕವಾಗಿ ಮಂಡಿಸ್ತಾ ಇದ್ದಾರೆ ಅಂತ ಒಬ್ಬರು ಒಂದು ರೂಪಕ ಶಕ್ತಿಯಾಗಿ ತನ್ನ ಮೆಟಾಫರಾಗಿ ಕೊಡ್ತಾ ಇದ್ದಾರೆ. ಗಾಂಧೀಜಿಯ ತತ್ವಗಳ ಸಮರ್ಥನೆಯಾಗಿರುವ ಅಂಶಗಳು. ಆಮೇಲೆ ಯಾರೊಬ್ಬರು ಮೊನ್ನೆ ಹೇಳ್ತಾ ಇದ್ರು, ಅವರ ಮೇಲೆ ಒಬ್ಬರು ಅಜ್ಜ ಇದ್ರಂತೆ. ಅಜ್ಜ ಇದ್ರು. ಅವರು ಈಗಿನ ಆಡಳಿತದಲ್ಲಿ ಉಂಟಲ್ಲ, ಬೆಲೆ ಗಗನಕ್ಕೆ ಇರುವುದು, ಮಳೆ ಇಲ್ಲ, ಬೆಳೆ ಇಲ್ಲ, ಒಂದು ಕಷ್ಟ ನಷ್ಟ ಸಮಸ್ಯೆ ಬರುವಾಗ ಈ ಚಾವಡಿ ಒಂದು ಬದಿಗೆ ಹೋಗುವುದಂತೆ, ಹೋಗಿ ಬೆಟ್ಟುಗದ್ದೆಯನ್ನು ನೋಡುವುದಂತೆ, ನೋಡಿ ಹೇಳುವುದಂತೆ, ನಾನು ಹೇಳಿದಲ್ಲ ಇಂಥ ಅಜ್ಜ ನೀನು ಯಾಕಾದ್ರೂ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಹೌದು, ಸ್ವಾತಂತ್ರ್ಯ ತಂದುಕೊಟ್ಟದ್ದನ್ನು ಒಪ್ಪುವ ಅಜ್ಜ ಹೇಳುವುದು, ನೀವು ಇಷ್ಟೇ ಒಪ್ಪುಕೊಂಡು ಸ್ವಾತಂತ್ರ್ಯ ತಂದುಕೊಟ್ಟೆ, ಆದರೆ ನಮಗೆ ಯಾಕೆ ತಂದುಕೊಟ್ಟೆ, ನಮಗೆ ನಮ್ಮ ಹಣೆ ಬರಹಕ್ಕೆ, ನಮ್ಮ ದೇಶದ ಹಣೆ ಬರಹಕ್ಕೆ ಅಂತ ಅಜ್ಜ ನಿಟ್ಟುಸಿರು ಬಿಡುವ ಒಂದು ಇದು ಗಾಂಧಿಗೆ ತೋರುವ ಅತ್ಯಂತ ಮಾರ್ಮಿಕವಾದ ಜನಪದೀಯ ಪ್ರತ್ಯಯ, ಜನರ ಪ್ರತಿಕ್ರಿಯೆ. ಇದು ಏನು ಅಂದರೆ ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳಾಗ, ಗಾಂಧಿಯನ್ನು ಸಾರಾ ಸಗಟಾಗಿ ತಿರಸ್ಕರಿಸಿ ಬಿಡುವ ಅವರ ಈಗಲೇ ಹೇಳಿದ್ದೇನೆ, ಯಾವುದನ್ನು ಕೂಡ ಪರಿಶೀಲಿಸದೆ ಅಲ್ಲ, ಇದು ಹಾಗಲ್ಲ. ಇದು ನಾನು ಹೇಳ್ತಾನೆ ಸಂದರ್ಭದಿಂದ ಪ್ರತ್ಯೇಕಿಸಿ ಹೇಳುವ ಮಾತಿದು. ಅದಕ್ಕಿಂತ ಭಿನ್ನವಾದ ದೃಷ್ಟಿ ಹೇಗೆ ಬೇಕು ಅಂತ ಕೊನೆಗೆ ಹೇಳ್ತಾರೆ ನೋಡಿ. ಐನ್ಸ್ಟೈನ್ ಹೇಳ್ತಾರೆ, ಇಂತಹ ಒಂದು ಚೈತನ್ಯ ದೇಹಧಾರಿಯಾದ
ದೇಹಧಾರಿಯಾಗಿ ಇಂತಹ ಒಂದು ಚೈತನ್ಯ ದೇಹಧಾರಿಯಾಗಿ ಈ ಭೂಮಿಯ ಮೇಲೆ ನಡೆದಾಡಿತ್ತು ಎಂದು ಮುಂದಿನ ಜನಾಂಗ ನಂಬಲಾರದಂತಹ ವ್ಯಕ್ತಿಗಳು ಅಹಿಂಸೆಯಲ್ಲಿ ಗಾಂಧಿ ಅನ್ನೋ ಒಬ್ಬ ಮನುಷ್ಯ, ಒಂದು ಚೈತನ್ಯ, ಅದೊಂದು ವ್ಯಕ್ತಿ ರೂಪವನ್ನು ಪಡೆದು ಇಲ್ಲ ನಡೆದಾಡಿತ್ತು ಅಂತ ಜನಾಂಗ ನಂಬಲಾರದ ಅಂತ ವ್ಯಕ್ತಿ ಗಾಂಧಿ ಹೇಳಿದರೆ ನಾವು ಈಗ ನಮ್ಮನ್ನು ಗೊತ್ತಾಗಿದೆ. ಚೈತನ್ಯವಿಲ್ಲ, ಇಲ್ಲ ಇನ್ನೊಬ್ಬರ ತಗೊಂಡು ಗಾಂಧಿ ಜಗತ್ತಿನ ಜೀವಸತ್ವ. ಗಾಂಧಿ ಇದು ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು, ಇದು ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾ ನೋಡಿ. ಗಾಂಧಿ ಜಗತ್ತಿನ ಜೀವಸತ್ವ, ಅವರಿಲ್ಲದ ಜಗತ್ತು ಉಳಿಯದು. ಅವರಿಲ್ಲದ ಜಗತ್ತು ಉಳಿಯದು ಅಂತಂದರೆ ಈ ಕ್ರಮದಲ್ಲಿ ಉಳಿಯದು, ಯಾವುದೋ ಒಂದು ಕ್ರಮದಲ್ಲಿ ಉಳಿಬಹುದು. ಏನು ನಾವು ಭಾವಿಸುವ, ನಾವು ಅಪೇಕ್ಷೆ ಪಡುವ, ನಾವು ನಿರೀಕ್ಷಿಸುವ, ನಾವು ಕಟ್ಟಲು ಯತ್ನಿಸುವ ಒಂದು ಜಗತ್ತು ನಿರ್ಮಾಣ ಆಗದು, ಉಳಿಯದು ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಹೇಳ್ತಾರೆ. ಬಹುಶಃ ಬುದ್ಧನ ನಂತರ ಜಗತ್ತು ಕಂಡ ಅಪೂರ್ವ ವ್ಯಕ್ತಿ ಈ ಮಾತುಗಳಿಗೆ. ಟ್ಯಾಗೋರ್ ಹೇಳ್ತಾರೆ, ದೀನ ದಲಿತರ ಗುಡಿಸಲುಗಳ ಮುಂದೆ ತಲೆಬಾಗಿ ನಿಂತ ಮಹಾತ್ಮರು. ಟ್ಯಾಗೋರೇ ಮಹಾತ್ಮ ಮುಂಚೆಗಳು ಹೇಳ್ತಾ ಯಾರು ಮಹಾತ್ಮ ಅಂತ ಒಬ್ಬರು ಕರೆದಿದ್ದಾರಂತೆ ಮೊದಲು. ಆಮೇಲೆ ಈಗ ಪ್ರಸಿದ್ಧ ಆಗಿದ್ರೆ ಟ್ಯಾಗೋರೇ ಕರೆದದ್ದು ಇಲ್ಲ, ಮುಂಚೆ ಒಬ್ಬರು ಕರೆದಿದ್ದಾರೆ. ದೀನ ದಲಿತರ ಗುಡಿಸಲುಗಳ ಮುಂದೆ ತಲೆಬಾಗಿ ನಿಂತ ಮಹಾತ್ಮ. ಅಂಬೇಡ್ಕರ್ ಹೇಳ್ತಾರೆ, ಗಾಂಧಿಯವರ ಸಮಸ್ಯೆ ಏನು ಅಂತಂದರೆ ಅವರು ಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಇದು ಬೇಡ ನಮಗೆ. ಯಾವ ಸತ್ಯ ಬೇಕು? ಅರ್ಥ ಸತ್ಯ, ಸಾಂದರ್ಭಿಕ ಸತ್ಯ, ಇನ್ನೊಬ್ಬರಿಗೆ ಇದು. ಗಾಂಧೀಜಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಪೂರ್ಣ ಸತ್ಯವನ್ನು ಹೇಳುತ್ತಾರೆ. ಅದನ್ನು ತಡೆದುಕೊಳ್ಳುವ ಶಕ್ತಿ ಸಮಾಜಕ್ಕೆ ಇಲ್ಲ. 100ಕ್ಕೆ 100 ಗಾಂಧೀಜಿ ತತ್ವಗಳನ್ನು ತಡೆದುಕೊಳ್ಳುವ, ಗಾಂಧಿ ತತ್ವಗಳನ್ನು ಬಳಸಿಕೊಳ್ಳಿಕ್ಕೆಲ್ಲ ಬರ್ತದೆ. ಹೇಳಬೇಕು ಹಾಗೆ ನಮ್ಮ ಅನುಕೂಲಕ್ಕೆ ಬರ್ತದೆ, ನಮ್ಗೆ ಅದರ ಪ್ರಯೋಜನಕ್ಕೆ ನಮಗೆ ಬರ್ತದೆ. ಆದರೆ ಆ ಸತ್ಯವನ್ನು ತಡೆದುಕೊಳ್ಳುವ ಶಕ್ತಿ ನಮ್ಮ ಸಮಾಜಕ್ಕೆ ಇಲ್ಲ. ಅಂಬೇಡ್ಕರ್ ಕಾಲಕ್ಕೂ ಇರಲಿಲ್ಲ, ಬಹುಶಃ ಇವತ್ತು ಆ ಶಕ್ತಿ ಪ್ರಾಪ್ತವಾಗಿಲ್ಲ. ಅವರು ಆ ಪುಸ್ತಕದ ಕೊನೆಯ ವಾಕ್ಯ ನೋಡಿ. ಇಷ್ಟೆಲ್ಲ ನಾವು ಮೌಲ್ಯಗಳ ಬಗ್ಗೆ ಮಾತಾಡಿದ್ವಲ್ಲ, ಅವ್ರು ಹೇಳ್ತಾರೆ DS ನಾಗಭೂಷಣ್, ಗಾಂಧಿ ನಿರ್ಗಮಿಸಿಲ್ಲ. 694 ಪುಟಗಳ ಪುಸ್ತಕದಲ್ಲಿ ಗಾಂಧಿ ಕಥನ ಓದಿ ಒಂದು ರಜೆಯಲ್ಲಿ ಒಂದು ಪ್ರೋಗ್ರಾಮ್ ಈ ವರ್ಷದ ರಜೆಯಲ್ಲಿ ಓದಿದ್ದಾರೆ ಮಕ್ಕಳು. ನಮ್ದು ಕಾದಂಬರಿ ಓದಿಸಿಕೊಂಡು ಹೋಗುವಾಗ ಓದಿಕೊಂಡು ಹೋಗುವುದು ಮುನ್ನಾಗಿದೆ. ಸರಳವಾಗಿ ಗಾಂಧಿ ಕಥನ DS ನಾಗಭೂಷಣ್ ಅಂತ 4-5 ಮುದ್ರಣ ಕಂಡಿದ್ದದ್ದು ಅದೇ ಪುಸ್ತಕ. ಗಾಂಧೀಜಿಯ ಬದುಕಿನ ಸಮಗ್ರ ಚಿತ್ರಣ ಸಿಗ್ತದೆ. ಅದರಲ್ಲಿ ಕೊನೆಗೊಂದು ಮಾತು ಬರ್ತದೆ, ಗಾಂಧಿ ನಿರ್ಗಮಿಸಿದ ಕಾಲದ ಹೊಡೆತಗಳಿಗೆ ಸಿಕ್ಕಿ ಅವರ ಚಿತ್ರ ನಿರೂಪಗೊಂಡಿದೆ. ಗಾಂಧೀಜಿಯ ಚಿತ್ರ ಇದೆಯಲ್ಲ, ಗಾಂಧೀಜಿಯ ವ್ಯಕ್ತಿತ್ವ ಅದು ವಿರೂಪಗೊಂಡಿದೆ. ಬೇಕಾದರೂ ಅವರ ಕಾಲಾತೀತ ಮೌಲ್ಯಗಳ ರೂಪದಲ್ಲಿ ಸಾಕಾರಗೊಳಿಸಿಕೊಳ್ಳುವ ಅವಕಾಶ ಇದ್ದೇ ಇದೆ. ಅಂದರೆ ಈ ಮಾತಿನ ತಾತ್ಪರ್ಯ ಏನಂತಂದರೆ, ನಾವು ಇರುವಷ್ಟು ಕಾಲ ನಮ್ಮ ಅನಂತರವು ಮುಂದೆಯೂ ಗಾಂಧೀಜಿ ಮತ್ತು ಅವರ ಮೌಲ್ಯಗಳು ಪ್ರಸ್ತುತವಾಗಿಯೇ ಇರುತ್ತವೆ ಎನ್ನುವುದು ಅಲ್ಲಿ ಗಾಂಧಿ ಕಥನದಿಂದ ಸ್ಪಷ್ಟವಾಗುವ ಅಂಶ. ಅದು ನಾವು ಏನು ನನ್ನ ಇಷ್ಟುವರೆಗಿನ ಮಾತುಗಳ ಮುಖ್ಯವುದು ತತ್ವಗಳನ್ನು ಅಪ್ರಸ್ತುತ ಮತ್ತು ಅರ್ಥಹೀನಗೊಳಿಸುವ. ಗಾಂಧಿ ತತ್ವಗಳನ್ನು ಅಪ್ರಸ್ತುತ ಇರಲ್ಲವೆಂತ ತಿಳಿದು ಮೀನಿಂಗ್ಲೆಸ್ ಅಂತ ತಿಳಿಯುತ್ತಲ್ಲ, ಅರ್ಥಹೀನಗೊಳಿಸುವ ಜಾಲತಾಣಗಳ ಸಾಮಾಜಿಕ ಚರ್ಚೆ ಮತ್ತು ಅಧಿಕಾರಶಾಹಿ ರಾಜಕೀಯ ವ್ಯವಸ್ಥೆ ಕಾರ್ಯೋನ್ಮುಖವಾಗಿರುವ ಸಂದರ್ಭದಲ್ಲಿ, ಬಹಳ ಕ್ರಿಯಾಶೀಲವಾಗಿರುವ ಇವತ್ತಿನ ಸಂದರ್ಭದಲ್ಲಿ ಗಾಂಧೀಜಿಯವರ ತತ್ವಗಳು ಅಸ್ತ್ರಗಳಾದದ್ದು ನೋಡಿ, ವೆಪನ್ಸ್ ಆದದ್ದು. ಇದು ಇಸ್ ದ ಟ್ರಾನ್ಸ್ಫಾರ್ಮೇಶನ್.
ಧಾರ್ಮಿಕ ಸಂದರ್ಭಗಳಲ್ಲಿ ತತ್ವಗಳು ತತ್ವಗಳಾಗಿ ಸಂದೇಶಗಳಾಗಿರ್ತವೆ. ಗಾಂಧೀಜಿ ಸಂದರ್ಭದಲ್ಲಿ ತತ್ವಗಳು ಸಂದೇಶಗಳು ಮಾತ್ರ ಅಲ್ಲ, ಅಸ್ತ್ರಗಳಾದದ್ದು, ಹೋರಾಟದ ಅಸ್ತ್ರಗಳಾದದ್ದು. ಇದು ಬಹಳ ಮಹತ್ವದ ಬೆಳವಣಿಗೆ. ಇದನ್ನು ಕೆಲವರು ನೀವು ಗಮನಿಸಬೇಕಾದದ್ದು, ಹಿಂಸೆಗೆ ವಿರುದ್ಧವಾಗಿ ಅಹಿಂಸೆಯನ್ನು ಒಂದು ಅಸ್ತ್ರವನ್ನಾಗಿ ಮಾಡುವುದು. ಅನೇಕ ಮೌಲ್ಯಗಳು, ತತ್ವಗಳಲ್ಲಿ ನಮ್ಮ ಸಾಮಾನ್ಯ ತಿಳುವಳಿಕೆಯಲ್ಲೇ, ನಮ್ಮ ಸಾಮಾನ್ಯ ಗ್ರಹಿಕೆಯಲ್ಲೇ, ನಮ್ಮ ಸಾಮಾನ್ಯ ಒಂದು ತೀರ್ಮಾನಗಳಲ್ಲಿ ಅನುಗಾಡಿಸುವ ಒಂದು ಚಿಂತನೆ ಕ್ರಮ ಇದೆಯಲ್ಲ ಗಾಂಧೀಜಿಯವರದ್ದು, ಇದು ಬಹಳ ಅಪೂರ್ವವಾದದ್ದು ಅಂತ ನಾವು ಹೇಳ್ತಾ ಇರುವುದು. ಹಾಗಾಗಿ ತತ್ವಗಳ ಗುಣಧರ್ಮ ಮತ್ತು ಅದು ಜನಮುಖವಾಗಿರುವ ಬಗ್ಗೆ ಎರಡು ಹೇಳಿದ ಮಾತುಗಳನ್ನು ಮುಗಿಸ್ತೇನೆ. ಒಂದು, ಗಾಂಧೀಜಿಯವರ ಮೌಲ್ಯಗಳ ಬಗ್ಗೆ ಹೇಳುವಾಗ ಒಂದು ಸತ್ಯದ ವಿಷಯ ಬಂತು. ಅದು ಎಲ್ಲ ಸದ್ಗುಣಗಳ ಅಡಿಪಾಯ ಅಂತ ಗಾಂಧೀಜಿಯವರ ಸಾರ ಸರ್ವಸ್ವ. ಎಲ್ಲ ಸದ್ಗುಣಗಳ ಬೇಸ್ ಯಾವುದು ಅಂತಂದ್ರೆ ಸತ್ಯವನ್ನು ಹೇಳುವುದು ಮತ್ತು ಸತ್ಯವೇ ದೇವರು. ಯಾರು ದೇವರು? ಸತ್ಯವೇ ದೇವರು. ಹಾಗಾಗಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ದಿ ಟ್ರೂತ್. ಹೌದಾ? ಅವ್ರು ಹೇಳುವುದೇ ಹಾಗೆ, ಸತ್ಯದೊಂದಿಗೆ ಪ್ರಯೋಗ ಅಂತ ತನ್ನ ಬದುಕನ್ನು ಹಾಗೆ ಹೇಳುವ, ಸತ್ಯದೊಂದಿಗೆ ನನ್ನ ಬದುಕೊಂದು ಪ್ರಯೋಗ ಅಂತ ಹೇಳುವ ನೈತಿಕ ಶಕ್ತಿ ಇರುವ ಏಕೈಕ ವ್ಯಕ್ತಿ ಗೊತ್ತಿದ್ರೆ ಅದು ನನಗೆ ಅದರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಯಾರು ಸತ್ಯದೊಂದಿಗೆ ನಡೆಸಿದ ಪ್ರಯೋಗ ಅಂತ ಹೇಳುವ, ನಮಗೆಲ್ಲ ಹೇಳುವ ಶಕ್ತಿಯೇ ಇಲ್ಲ. ಇದೊಂದು ಅಹಿಂಸೆ, ಅದು ನಿಜವಾಗಿ ತತ್ವಶಾಸ್ತ್ರ, ಫಿಲಾಸಫಿ ಅಂತ ಹೇಳುವುದು. ಸೇರಿದ ಪರಿಭಾಷೆಯನ್ನು ನಾವು ಕೇಳಿದ್ದೇವೆ. ಇವುಗಳಿಗೆ ಅದನ್ನು ಪ್ರಯೋಗಕ್ಕೆ ತಂದು ದೈಹಿಕ ಮತ್ತು ಮಾನಸಿಕ ಎರಡು ಬಗೆಯ ಹಿಂಸೆಯನ್ನು ಕೂಡ ಒಂದರದ ಅಹಿಂಸೆಯ ಪರಿಕಲ್ಪನೆಯ ಅನ್ವಯಿಕರಣೆ ಅಪ್ಲೈ ಮಾಡುವುದು, ಸಾರ್ವಜನಿಕ ಬದುಕಿನಲ್ಲಿ ಅನ್ವಯ ಮಾಡಿದ್ದು ಅದು ಗಾಂಧೀಜಿ. ಕದಿಯದಿರುವುದು ಇದು ಪ್ರಾಮಾಣಿಕತೆಗೆ ಸಂಬಂಧಪಟ್ಟದ್ದು. ಇತರ ಆಸ್ತಿಯ ಮೇಲೆ ಗೌರವ, ಸಂತೃಪ್ತಿ ಮತ್ತು ನ್ಯಾಯಯುತಗಳಿದೆ. ಇದೆಲ್ಲ ಕಳ್ಕೊಂಡಾಗಿದೆ ನಮ್ಮ ಸಮಾಜ. ನಮ್ಮ ಸಮಾಜ ಒಂದು, ನಾನು ಎಷ್ಟೋ ಬಾರಿ ಕೇಳಿದ್ದೇನೆ, ಹೇಳ್ತಾ ಇದ್ದೇನೆ, ಹಣ ಎಂಥದ್ದು ನಾವು ತಿನ್ನಲಿಕ್ಕೆ ಆಗ್ತದ ಅಂತ. ತಿನ್ನಲಿಕ್ಕೆ ಯಾವುದಾದ್ರೂ ಬೇಕಾದ್ರೆ ಮಾಡಿ, ತಿನ್ನಲಿಕ್ಕೆ ಆದರೆ ಸರಿ. ಇದು ನೋಡಿರಲ್ಲ, ಹಣದಕ್ಕೂ ತಿನ್ನುವುದಕ್ಕಲ್ಲ, ಹಾಸುವುದಕ್ಕಲ್ಲ, ಹೊಡೆಯುವುದಕ್ಕಲ್ಲ, ವಿವರಿಸಲಾಗದ ಒಂದು ಹಣದ ಆಸೆ. ಇದು ಗಾಂಧೀಜಿ ಅದನ್ನು ಕದಿಯುವುದು ಅಂತ ಹೇಳ್ತಾರೆ. ಅವರ ಗೊತ್ತಲ್ಲ, ನಿಮ್ಮ ಅಕ್ರಮವಾಗಿ ಹಣ ಸಂಗ್ರಹ ಕಲ್ಲ ಅಕ್ರಮ ಸಂಪತ್ತು ಅಂತ ಹೇಳ್ತಾರೆ. ನಾನು ಹೊರ ಹೇಳ್ತಾ ಇದ್ದೇವೆ, ನನ್ನೊಂದು ಅಭಿಪ್ರಾಯ ಉಂಟು. ಎಲ್ಲಿ ಅಕ್ರಮ ಸಂಪತ್ತು ಮತ್ತು ಅಕ್ರಮ ಅಧಿಕಾರ ಕೇಂದ್ರೀಕೃತವಾಗಿರ್ತದೆಯೋ ಅಲ್ಲಿ ಹಿಂಸೆ ಮತ್ತು ಕಳವು ಅದರ ಭಾಗವಾಗಿರ್ತದೆ. ಅದಕ್ಕೆ ಎಕ್ಸೆಪ್ಷನ್ ಇಲ್ಲ ನನ್ನ ಲೆಕ್ಕದಲ್ಲಿ. ಇದ್ರೆ ಗಾಂಧೀಜಿ ಸರಳ ಜೀವನ. ಗಾಂಧೀಜಿ ಎಂತದಿತ್ತು ಹೇಳಿ, ಎಂತದಿತ್ತು ಹೇಳಿ ಅರ್ಥ ಮಹಾತ್ಮರಿಗೆ. ಅವರು ತೀರಿ ಹೋದಾಗ 10 ಲಕ್ಷ ಜನ ಆ ಕಾಲಕ್ಕೆ ರಿಪೋರ್ಟ್ ಆಗಿದೆ. 10 ಲಕ್ಷ ಜನ ಬೀದಿಯಲ್ಲಿ ನಿಂತು ನೋಡುವ ಒಂದು ಸಂದರ್ಭದಲ್ಲಿ ಗಾಂಧೀಜಿ ನೋಡೋದಕ್ಕೆ ಏನಿತ್ತು? ಮನೆತ, ಪಠೈತ, ಆಸ್ತಿಕ, ಉದ್ಯೋಗಕ್ಕ, ಅಧಿಕಾರಕ್ಕ, ಕಾಂಗ್ರೆಸ್ ಅನ್ನು ಬೇಡ ಅಂತ ಹೇಳಿದವರು, ಕಾಂಗ್ರೆಸ್ ವಿಸರ್ಜನೆ ಮಾಡಬೇಕು ಅಂತ ಹೇಳಿದವರು. ಅಂದರೆ ಅಷ್ಟು ಎಲ್ಲವೂ ಇದ್ದು ನೀವು ಗೊಬ್ಬಟ್ಟನ್ನು ತೀರ್ಕೊಂಡು ಅರ್ಪಿಸಿಕೊಳ್ಬೋದು. ಗೊಬ್ಬಟ್ಟನ್ನು ಯಾಕೆ 57 ಅಡಿ 56 ಅಡಿ ಎತ್ತರದ ಮೂರ್ತಿ, 56, 47, 39 ಅಡಿ ಎತ್ತರದ ಮೂರ್ತಿ ಕಟ್ತೇವಲ್ಲ, ಆ ಗೊಬ್ಬಟ್ಟ ನಮ್ಮ ಅತ್ಯಂತರ ಇತ್ತ ಅಂತ ಅಲ್ಲ. ಅದು ಅವನ ವ್ಯಕ್ತಿತ್ವ ಅಷ್ಟು ಅಗಾಧವಾದದ್ದು ಅಂತ ಸೂಚಿಸುವುದಕ್ಕೆ. ಅದು ನಮಗೆ ಅರ್ಥ ಆಗುವುದಿಲ್ಲ. ಅದೇ ಮೂರ್ತಿ ಹಾಗಾಗಿ ಅರ್ಥವೇ ಇಲ್ಲ. ಸರಿ, ಬ್ರಹ್ಮಚರ್ಯ ನನಗೆ ಹೇಳಿದ್ದೇನೆ, ಅದು ಲೈಂಗಿಕ ಶಕ್ತಿಯ ಅನ್ವೇಷಣೆ ಅವರಿಗೆ. ಅಪರಿಗ್ರಹ ಅರ್ಥರು ಅದು ಸರಳತೆಯ ತತ್ವ. ಅದು ಅಂದರೆ ಲೌಕಿಕ ಸರಕುಗಳಿಗೆ ಮತ್ತು ಸಂಪತ್ತಿನ ಬಯಕೆ ಕಡಿಮೆ ಮಾಡುವುದು ಹೇಳ್ತಾರೆ. ದ ಮೆಟೀರಿಯಲಿಸ್ಟಿಕ್ ನಾವು ತುಡಿತಾ ಇದ್ದೇವಲ್ಲ, ನಾವು ತೃಪ್ತಿ ತಗೊಂಡ ಮನುಷ್ಯನಿಗೆ ಇವತ್ತು ನಮ್ಮನ್ನು ನಿಯಂತ್ರಿಸುವ ನನಗೆ ಹಾಗೆಲ್ಲ ಕನಿಷ್ಠ ನಮ್ಮನ್ನು ಎಚ್ಚರಿಸುವ ಮತ್ತು ನಿಯಂತ್ರಿಸುವ ಶಕ್ತಿ ಆದರೂ ಗಾಂಧೀಯ ಕನಿಷ್ಠ ನಿಯಂತ್ರಿಸುವ, ಸ್ವಲ್ಪ ಎಚ್ಚರಿಸುವ, ಒಂದು ನಮ್ಮನ್ನು ಪ್ರಜ್ಞೆಯನ್ನು ಕಲಕುವ ಶಕ್ತಿಯಾಗಿ ಅವರು ಗಾಂಧಿ ನಮ್ಮನ್ನು ಮಾಡಬೇಕು ಅಂತ ಹೇಳುವುದು. ಆಹಾರ ನಿಯಂತ್ರಣದ ಬಗ್ಗೆ ಅವರು ಹೇಳ್ತಾರೆ, ನಿರ್ಭಯತೆಯ ಬಗ್ಗೆ ಹೇಳ್ತಾರೆ. ಭಯ ಪಡಬೇಕಾಗಿಲ್ಲ, ಸವಾಲುಗಳನ್ನು ಎದುರಿಸುವ ಶಕ್ತಿ ಇರಬೇಕು, ವಿರೋಧ ಮತ್ತು ಅಪಾಯಗಳ ನಡುವೆ ಅಂತ ಹೇಳ್ತಾರೆ. ಅದು ನಿರ್ಭಯತೆ. ಅಪಾಯಗಳಿದ್ದಾಗಲೂ ಕೂಡ
ಅದನ್ನು ಎದುರಿಸುವ ಶಕ್ತಿ ಇರಬೇಕು. ಸಮಾನತೆಯ ಬಗ್ಗೆ ಇನ್ನೊಂದು ಮೌಲ್ಯ ಹೇಳ್ತಾರೆ. ದೈಹಿಕ ದುಡಿಮೆಯ ಘನತೆಯ ಬಗ್ಗೆ ಹೇಳ್ತಾರೆ. ದೈಹಿಕ ದುಡಿಮೆ ನಮ್ಮದೀಗ ನಾವು ಎಲ್ಲ ಇದೆ ಮಂಡ್ಯಗಳ ಚಿಂತೆ ಇರ್ತಾರೆ. ಇದು ಅದೇ ಅಲ್ಲೇ ಅವರಂತಾರೆ ನಮಗೆ ತಿಳುವಳಿಕೆ ಒಳ್ಳೆಯ ಮಾತುಗಳು ಕೇಳಿದ್ದೇನೆ. ಹಾಗೆ ಭಾಳ ಖುಷಿ. ಊಟದಲ್ಲಿ ಹುಟ್ಟೋದು ಗೇನ ಅನ್ನೋ ಶಬ್ದ ಹೇಳಿದ್ರೆ ಗೇನ ಮಂಡ್ಯಕ್ಕೆ ಹುಟ್ಟೋದು ಅಂತ ಹೇಳುದಿಲ್ಲ, ಊಟದಲ್ಲಿ ಹುಟ್ಟೋದು. ಈ ದೇಹ ಹಿಡಿದು ಅಥವಾ ಹೃದಯ ಅಂತ ಉಂಟು, ದೇಹ ಅಂತ ಉಂಟು, ಬುದ್ಧಿ. ಅಂದರೆ ಬುದ್ಧಿ ಮತ್ತು ದೇಹ ಎರಡು ಸಮನ್ವಯಗೊಂಡ ಅಸ್ತಿತ್ವದಲ್ಲಿ ಹುಟ್ಟೋದು ಗೇನ. ಗೇನ ಹುಟ್ಟೋದು, ಸ್ವಯ ಹುಟ್ಟೋದು ಅಂತ ಹೇಳುದು. ಅದೇ ಇನ್ನೊಂದು ಸ್ವದೇಶಿ ಸ್ವಾವಲಂಬನೆ ಆಯಿತು, ಅಸ್ಪೃಶ್ಯತೆ ನಿವಾರಣೆ, ಇವೆಲ್ಲ ಅವರ ಮೌಲ್ಯಗಳು. ಸೊ ಈ ತತ್ವಗಳಲ್ಲಿ ಕೆಲವನ್ನ ಅಸ್ತ್ರವಾಗಿ ಅವರು ಬಳಸಿದ್ರು. ಉಗ್ರ ಸತ್ಯಾಗ್ರಹ ಇರ್ಬೋದು, ಅಥವಾ ಸ್ವಾತಂತ್ರ್ಯ ಹೋರಾಟದ ಅಹಿಂಸೆಯ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು. ಇದೆಲ್ಲ ಅವರ ತತ್ವಗಳನ್ನು ಅವರ ಹೋರಾಟದ ಭಾಗವಾಗಿ ನೋಡಿದ್ದು. ಆಮೇಲೆ ಇದೆಲ್ಲ ಅವರ ಹೆಚ್ಚಿನ ಹೇಳಲಿಕ್ಕೆ ಹೋಗ್ತಾ ಇದೆ. ಒಟ್ಟಿನಲ್ಲಿ ಇದನ್ನೊಂದು ಪಾಯಿಂಟ್ ಹೇಳ್ತಾರೆ. ಹೇಗೆ ಎಲ್ಲ ತತ್ವಗಳನ್ನು ಹೇಗೆ ನಂಬರ್ ಒನ್, ಇದು ಉತ್ತಮ ಅತ್ಯುತ್ತಮ ಚಾರಿತ್ರ್ಯವುಳ್ಳ ವ್ಯಕ್ತಿಗಳ ನಿರ್ಮಾಣಕ್ಕೆ ಅಗತ್ಯ. ಸಮಾಜದಲ್ಲಿ ಅತ್ಯುತ್ತಮ ಚಾರಿತ್ರ್ಯ ಇರುವ ವ್ಯಕ್ತಿಗಳ ನಿರ್ಮಾಣಕ್ಕೆ ಈ ಮೌಲ್ಯಗಳು, ಈ ತತ್ವಗಳು ಅಗತ್ಯ. ಒಂದು ಇದರ ಉದ್ದೇಶ ಆಗಿತ್ತು ಅಂತ ಅತ್ಯುನ್ನತ ಮಾತುಗಳು ಚಾರಿತ್ರ್ಯ. ಎರಡನೇದು, ಇಂಥ ವ್ಯಕ್ತಿಗಳಿರುವ ಸ್ವಾಸ್ಥ್ಯ ಸಮಾಜ ಒಂದವ ವ್ಯಕ್ತಿ ಸಮಾಜ. ಮೂರನೇದು, ಇಂಥ ಸಚ್ಚಾರಿತ್ರ ವ್ಯಕ್ತಿ ಮತ್ತು ಸ್ವಾಸ್ಥ್ಯ ಸಮಾಜದ ಮೂಲಕ ಸದೃಢ ದೇಶವೊಂದನ್ನು ಕಟ್ಟುವುದು. ನೋಡಿ, ವ್ಯಕ್ತಿ, ಸಮಾಜ, ದೇಶ ಎರಡನ್ನು ಬಿಟ್ಟು ಇನ್ನೊಂದು ಬಿಟ್ಟು, ವ್ಯಕ್ತಿಯನ್ನು ಬಿಟ್ಟು ಸಮಾಜ ಬಿಟ್ಟು ದೇಶ ಕಟ್ಟುವುದು ಅಂತ ಅರ್ಥ ಇದೆ. ದೇಶವನ್ನು ಬಿಟ್ಟು ಸಮಾಜ ಕಟ್ಟುವುದಕ್ಕೂ ಆಗುವುದಿಲ್ಲ. ದೇಶ ಸಮಾಜ ಬಿಟ್ಟು ವ್ಯಕ್ತಿ ನಿರ್ಮಾಣವು ಸಾಧ್ಯ ಇಲ್ಲ. ಈ ಮೂರರ ಆಂತರ್ಯದ ಸಂಬಂಧವನ್ನು ಅದ್ಭುತವಾಗಿ ಗಾಂಧೀಜಿ ಅರ್ಥ ಮಾಡಿಕೊಂಡಿದ್ದರು. ಬಹುಶಃ ಈ ಮೂರು ನೆಲೆಗಳಿಗೆ ಅವರ 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 ಈ ತತ್ವಗಳು ಸಂಬಂಧಪಟ್ಟಿವೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಒಂದು ಈ ಜನಪದೀಯ ಪ್ರಜ್ಞೆ ಉಂಟಲ್ಲ, ನಾವು ಜಾನಪದ ವಿದ್ಯಾರ್ಥಿಗಳು, ನಮ್ಮಲ್ಲಿ ಜಾನಪದ ಅಧ್ಯಯನ ಬೇರೆ, ಫೋಕ್ಲೋರ್ ಸ್ಟಡಿ ಅಂತ ಹೇಳ್ತೇವೆ ನಾವು. ಅದರ ಸಿದ್ಧಾಂತಗಳು ಕ್ರಮಗಳು. ಜನಪದೀಯ ದೃಷ್ಟಿಕೋನ ಅಂದರೆ ಜನರ ದೃಷ್ಟಿಕೋನ ಅಂತ ಅರ್ಥ. ಈ ಜನರ ದೃಷ್ಟಿಕೋನ ಉಂಟಲ್ಲ, ಮನೋಧರ್ಮ ಉಂಟಲ್ಲ, ಅದು ಅವರ ಆಚರಣೆಗಳಲ್ಲಿ, ಕಾವ್ಯಗಳಲ್ಲಿ, ಅವರ ಎಲ್ಲ ಚಟುವಟಿಕೆಗಳಲ್ಲಿ ವ್ಯಕ್ತವಾಗ್ತಾ ಹೋಗ್ತದೆ. ಅಂದರೆ ಜನಪದ ಸಾಹಿತ್ಯ ಹೇಳ್ತೇವೆ, ಭೌತಿಕ ಸಲಕರಣೆ ಮತ ಹೇಳ್ತೇವೆ, ಸಾಮಾಜಿಕ ಆಚರಣೆಗಳು ಹೇಳ್ತೇವೆ, ರಂಗ ಪ್ರದರ್ಶನ ಕಲೆಗಳು ಹೇಳ್ತೇವಲ್ವ ಜಾನಪದದ ಬೇರೆ ಬೇರೆ. ಅಲ್ಲಿ ಇರುವುದು ಈ ಜನಪದೀಯ ಮನೋಧರ್ಮದ ಅಭಿವ್ಯಕ್ತಿ. ಅದನ್ನು ಜನಪದ ಪ್ರಜ್ಞೆ ಅಂತ ಕರೆಯುವುದು. ಇದರ ಒಂದು ಗುಣ ಏನು ಗೊತ್ತಿಲ್ಲ ನಿಮಗೆ. ಮುಖ್ಯವಾದದ್ದು ಏನಂದರೆ, ಇದು ಈ ಜನಪದೀಯ ಪ್ರಜ್ಞೆ, ಇದು ಬಾನನ್ನು ಎತ್ತರದ ಮೇಲೆ ಇರುವುದನ್ನು ನೆಲಕ್ಕೆ ತಂದು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದರ ಬಯಕೆ, ಬಾನನ್ನು ನೆಲದ ಜೊತೆಗೆ ಬೆಸೆಯುವ ಬಯಕೆಯನ್ನು ಹೊಂದಿರ್ತದೆ ಈ ಜನಪದೀಯ ಪ್ರಜ್ಞೆ. ಮೇಲೆ ಹೋಗುವ ಮನಸ್ಸಿಲ್ಲ, ಮೇಲೆ ಇರುವುದನ್ನು ಕೆಳಗೆ ತರುವ ಮನಸ್ಸಿಲ್ಲ. ತುಂಬ ವಿವರಿಸುವುದು ತಾತ್ವಿಕವಾಗಿ. ಈ ಗಾಂಧಿ ತತ್ವಗಳಿಗೆ ಈ ಗುಣ ಇದೆ. ಮೇಲಿನದನ್ನು, ಅಂದರೆ ಅದು ಪ್ರಭುತ್ವ ಇರ್ಬೋದು, ನೀವು ಅದನ್ನು ನೋಡಿದರೆ, ಅಥವಾ ಯಾವ ಎತ್ತರದಲ್ಲಿ ಉಂಟು ಅದನ್ನು ಕೆಳಗೆ ಸಮಾಜಕ್ಕೆ ಜನರಿಗೆ ತಂದು ನಿಲ್ಲಿಸುವ, ಬಗ್ಗಿಸುವ, ಬಾಗಿಸುವ ಗುಣ ಅದು ಗಾಂಧಿ ತತ್ವಕ್ಕಿದೆ. ಇನ್ನೊಂದು, ಅದಕ್ಕೆ ಸಂರಕ್ಷಣೆಯ ಗುಣ, ಪೋಷಿಸುವ, ಪ್ರೊಟೆಕ್ಟಿವ್ ಒಂದು ಆ ತತ್ವಗಳು ಯಾರನ್ನು ನಾಶ ಮಾಡುವುದಿಲ್ಲ. ಅದು ಸಂರಕ್ಷಣೆ ಮಾಡುವ, ಪೋಷಣೆ ಮಾಡುವ ಗುಣವನ್ನು ಅಂತ ಪ್ರಜ್ಞೆ ಅಥವಾ ಅಂತ ಮೌಲ್ಯಗಳು, ಜನಪದೀಯ ಮೌಲ್ಯಗಳು ಅದು ಹೊಂದಿರ್ತವೆ ಎಂಬುದನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಕಥೆ ಹೇಳ್ತೇನೆ, ಕಥೆ ಮುಗಿಸ್ತೇನೆ. ಈ ಜನಪದ ಮನೋಧರ್ಮ ಉಂಟಲ್ಲ ನೋಡಿ, ನಮ್ಮ ದುರಂತ ಏನು ಅಂತಂದರೆ, ನಮಗೆ ಪುರಾಣಗಳನ್ನು ಹೇಗೆ ಓದಬೇಕು ಅಂತ ಗೊತ್ತಿಲ್ಲ, ಪುರಾಣಗಳನ್ನು ಹೇಗೆ ನೋಡಬೇಕು ಅಂತ ಗೊತ್ತಿಲ್ಲ. ಬಹಳ ಕಾಲದ ಹಿಂದಿನದನ್ನು ಈಗ ಹೇಗೆ ನಾವು ಗ್ರಹಿಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಜನಪದಕ್ಕೆ ಗೊತ್ತಿದೆ. ಉದಾಹರಣೆಗೆ, ರಾಮಾಯಣ ಮಹಾಭಾರತಗಳನ್ನು ಓದಿ ಅರ್ಥ ಮಾಡಿಕೊಳ್ಬೇಕಾದ್ರೆ
ನೀವು ತುಂಬ ಸೆನ್ಸಿಟಿವ್ ಇರಬೇಕು, ಸಂವೇದನಾಶೀಲತೆ ಇರಬೇಕು. ನೀವು ಪಠ್ಯದಲ್ಲಿ ಕ್ವಶನ್ ಮಾಡ್ತಾ ಹೋದರೆ ಅಂದರೆ ಪಠ್ಯದ ಹೇಗೆ ಸಾಧ್ಯವು ಅವರು ಹೋಯ್ತು ಲಗಾಡಿ ನೀವು ಪುರಾಣ ಓದಲೇಬೇಕಾಗಿದೆ. ಪುರಾಣದಲ್ಲಿ ಅನೇಕ ರೂಪಕಗಳಿವೆ. ಜನಪದೀಯ ಪ್ರಜ್ಞೆ ಅದರಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಸಿರಿಕಾವ್ಯದ ಬಗ್ಗೆ ಸಿರಿ ತನ್ನ ಮಗುವನ್ನು ಗಂಡನಿಗೆ ವಿಚ್ಛೇದನ ಕೊಟ್ಟು ಮಗುವನ್ನು ಹಿಡಿದುಕೊಂಡು ತಾವೊಟ್ಟಿಗೆ ಒಂದು ಕೊಳೆ ದಾಟುವಂತ ಹೋಗ್ತಾರೆ. ಕೊಳೆ ದಾಟುವಾಗ ನಮಗೆ ಹರಿತಾ ಇರ್ತದೆ. ಆಗ ಅಂಬಿಗೆ ಹೇಳ್ತಾರೆ, ಇಲ್ಲೆಲ್ಲ ಇವತ್ತು ಓಟ ಬಿಚ್ಚಿ ಕಟ್ಟಿಯಾಗಿದೆ ಆಗುವುದಿಲ್ಲ ಅಂತ. ಅದೊಂದು ಸಂಚಿತಲ್ಲ. ಆಗ ಸಿರಿ ಒಂದು ಮಾತು ಹೇಳ್ತಾರೆ, ನಾನು ಸತ್ಯಕ್ಕೆ ಹುಟ್ಟಿದ ಮಗಳು ಹೌದಾದರೆ ಸತ್ಯಕ್ಕೂ ಹುಟ್ಟಿ ಮಗಳ ಅಂದಾಗ ತಿರ್ತಾವಳು ನಿಂತ ನೀರು ನಿಂತಾವಳು, ಕೆಳಗೆ ಕೆಳಗಾಗಬೇಕು, ಮೇಲಾಗಬೇಕು, ನಡುವೆ ಹೆದ್ದಾಗಿ ನಿರ್ಮಾಣ ಆಗಬೇಕು. ನಾನು ಕಾರ್ಯದಲ್ಲಿ ನೀರಲ್ಲಿ ಆಗಕ್ಕೆ ಹೋಗಬೇಕು. ಸತ್ಯದಲ್ಲಿ ಹುಟ್ಟಿದ ಮಗಳಾದರೆ ಅಂತ ಹೇಳ್ತಾರೆ. ಕೂಡಲೇ ನದಿ ಹರಿಯುವುದನ್ನು ನಿಲ್ಲಿಸಿ ಮೇಲೆ ನೀರು ಮೇಲೆ, ಕೆಳಗಡೆ ನೀರು ಕೆಳಗಾಗಿ, ನಡುವೆ ಹೆದ್ದಾರಿಯಾಗಿ ಇವಳು ಮಕ್ಕಳು ಕುಮಾರನ್ನು ಎತ್ತಿಕೊಂಡು ಆಚೆ ಕಡ ದಾಟಿದ್ರು ಅಂತ ಹೇಳ್ತಾರೆ. ಇವಾಗ ನಮ್ಮ ಮಕ್ಕಳು ಹೇಳಿದ್ರು ಅವ್ರು ಆಮೇಲೆ ದೇವಾಲಯ ಹೋಗ್ತಾರೆ. ಅಲ್ಲಿ ಬಾರಿ ಅರ್ಚಕ ಹೋಗಿರ್ತಾರೆ. ಇವರು ಬೇಡ್ತಾರೆ ಒಂದು ಪೂಜೆ ಮಾಡಬೇಕು, ನಾನು ವಿಶೇಷ ಹರಿಕೆ ಸಲ್ಲಿಸಲಿಕ್ಕೆ ಬಂದದ್ದು ಇವತ್ತಾಗುವುದಿಲ್ಲ, ನಾಳೆ ಬಂದು ನಾವು ಹೋಗ್ತಾರೆ. ಆಗ ಅದೇ ಮಾತಾಡ್ತಾರೆ, ನಾನು ಸತ್ಯಕ್ಕೆ ಹುಟ್ಟಿದ ಮಗಳು ಹೌದಾದ್ರೆ ಬಾಗಿಲು ತೆಗೆದು ಬರಬೇಕು, ಗಂಟೆ ನುಡಿಸಬೇಕು, ಪೂಜೆ ಆರತಿ ಆಗಬೇಕು, ಎಲ್ಲ ನಿತ್ಯದ ಪೂಜೆ ಆಗಬೇಕು, ಎಲ್ಲ ನಡೆದಿರುತ್ತದೆ. ಒಟ್ಟು ಮನೆ ಹೋದವರು ಓಡಿ ಬರ್ತಾರೆ. ಹಿಂಗ ನೀವು ಹೇಳ್ಬೋದು ನವಿಂಚದ ಬಾಕಿ ಜಪ್ಪ ಬಾಕಿ ತೆಗೆದಿದ್ದೀವಿ, ಆರತಿ ಆಗಿದೆ, ಮೂರು ಹಾಗಲ್ಲ. ಸಿರಿಯ ಒಂದು ಶಕ್ತಿಯನ್ನ, ಸತ್ಯದ ಒಂದು ಶಕ್ತಿಯನ್ನ, ಒಂದು ಸತ್ಯದ ಶಕ್ತಿಯನ್ನ ಆ ರೂಪಕಕ್ಕಿಂತ ಚೆನ್ನಾಗಿ ಹೇಗೆ ಹೇಳುವುದು? 10 ಪುಟ ಬರಲು ಸಾಧ್ಯ ಇಲ್ಲ. 100 ಪುಟ ಬಂದರೆ ಒಂದು ರೂಪಕ ಕೆಲಸವನ್ನು ಮಾಡ್ತಾರೆ ಅಂತ ಅರ್ಥ. ಇದನ್ನು ಜನಪದೀಯ ಪ್ರಜ್ಞೆ ಒಪ್ಪಿಕೊಳ್ತಾರೆ. ನೀವು ನಂಬಿಕೊಳ್ಳಿ, ಇದು ಸಮಸ್ಯೆ ಇಲ್ಲ. ಓದಿದ ಮಕ್ಕಳಿಗೆ ಇದೆಲ್ಲ ಬುರುಡೆ ಅಂತ ಮಾಡ್ತಾರೆ. ಜನಪದಗಳು ಇದನ್ನು ಸತ್ಯ ಅಂತ ನಂಬುತ್ತಾರೆ. ಎಲ್ಲಿಂಟು ಸತ್ಯ? ಯಾವುದು ಹೇಳಿ ಯಾವುದು? ಜನಪದದ ಈ ಶ್ರದ್ಧೆ ಇದು ಸರಿಯಾದ ಕ್ರಮವು. ಎಲ್ಲ ರೂಪಗಳನ್ನು ಸಾರಸಕಟಾಗಿ ತಿರಸ್ಕರಿಸುವುದು ನಾವು ನೀವು ಸರಿಯೋ ಇದು ಬಹಳ, ಇದು ಜನಪದೀಯ ಪ್ರಜ್ಞೆ ಬಹಳ ಮುಖ್ಯವಾದ. ಗಾಂಧಿ ತತ್ವಗಳನ್ನು ನೋಡಬೇಕಾದ್ರೆ, ಗಾಂಧಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಇಂಥ ರೂಪಕಗಳಲ್ಲಿ ಉಪ್ಪು ಬಗ್ಗೆ ಧನ್ಯ ಪ್ರಯೋಗ ಇದನ್ನೆಲ್ಲ ಒಂದು ರೂಪಕ ಘಟಾಫಲದ ಉಪ್ಪು ಅಂತ ಹೇಳುವಾಗ ಎಷ್ಟು ಅರ್ಥಗಳು ವರ್ಣಗಳು ಇದೆಲ್ಲ ಸರದಿಗೆ ಬರಬೇಕು. ನಮಗೆ ನಮಗೆ ಉಪ್ಪು ತಿನ್ನೋದು ಗೊತ್ತಿರುತ್ತೇವೆ, ಮತ್ತೆ ಬಿಟ್ಟು ಏನು ಗೊತ್ತಿಲ್ಲ. ಒಂದು ಕೌಟುಂಬಿಕ ಸಂಬಂಧದಲ್ಲಿ ಉಪ್ಪಿನ ವರ್ಣ ಅದರ ಮೌಲ್ಯ ಏನು, ಅದು ಏನನ್ನ ಬದಲಿಸ್ತದೆ ಎಂಬುದೇ ಗೊತ್ತಿಲ್ಲ ನಮಗೆ. ಹಾಗಾಗಿ ನಾನು ಹೇಳ್ತಾ ಇರೋದು, ದಯವಿಟ್ಟು ಜನಪದೀಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ, ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ, ಗಾಂಧಿಯ ಸಾಹಸಗಳನ್ನು ತಿರಸ್ಕರಿಸುವ ಅಥವಾ ಟೀಕಿಸುವ ಕೆಲಸಕ್ಕೆ ಹೋಗಬೇಡಿ. ಗಾಂಧಿ ನಮಗಿಂತ ಬಹಳ ಎತ್ತರದಲ್ಲಿದ್ದಾರೆ. ಅವರನ್ನು ಬಾಧಿಸುವ ಬದುಕಿಸುವ ನಮ್ಮ ಹತ್ರ ತರುವ ಕೆಲಸವನ್ನು ನಾವು ಮಾಡಬೇಕಿದೆ ಹೊರತು ಗಾಂಧೀಜಿಯವರ ಸಾಹಸಗಳಾಗಿ ಅವರ ಮೌಲ್ಯಗಳೆಲ್ಲ ಅದು ಅಪ್ರಸ್ತುತ ಅಂತ ಹೇಳಿ ಒಂದು ವಾಕ್ಯದಲ್ಲಿ ಮುಂದುವರಿಸಿದಲ್ಲ. ಈಗಾಗಲೇ ಸಂಗ್ರಹಣ ಬಹಳ ಮಾನಸಿಕವಾಗಿ ಯುವಜನಗಳ ಅಗತ್ಯಗಳನ್ನು ಹೇಳಿದ್ದಾರೆ. ನಾನು ಅದು ಜನಪದ ಮನಸ್ಸು ಇವತ್ತು ಗಾಂಧಿ ತತ್ವಗಳನ್ನು ಹೇಗೆ ಅಂಗೀಕರಿಸಬೇಕು, ಅರ್ಥ ಮಾಡಬೇಕು, ಬರಮಾಡಿಕೊಳ್ಳಬೇಕು, ಸ್ವಾಗತಿಸಬೇಕು ಅಂತ ಎನ್ನುವ ಬೇರೆ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಹಾಗಾಗಿ ಗಾಂಧಿ ತತ್ವ ಅದು ಸಾಯುವಂಥದ್ದಲ್ಲ. ಯಾಕೆಂದರೆ ಅದು ಜನರೊಟ್ಟಿಗೆ ಇರುವ ಒಂದು ಮೌಲ್ಯವಿಲ್ಲ ಆದರೂ ಒಂದು ನಾವು ಹೇಳುವುದು, ಗಾಂಧಿ ಬಗ್ಗೆ ನಾವೇನಾದರೂ ಮಾತಾಡಿದರೆ ನಮಗೆ ನೈತಿಕ ಪ್ರಜ್ಞೆ ಇಲ್ಲದೆ ರೆಸ್ಪಾನ್ಸಿಬಿಲಿಟಿ ಗಾಂಧಿ ಭಾಷಣ ಮಾಡಿದರೆ ಜನ ನಂಬುವುದಿಲ್ಲ. ಯಾಕಂದ್ರೆ ಜನಗಳಿಗೆ ಗೊತ್ತಿದೆ ಅವ ಹೇಗೆ ಅಂತ. ಅಸತ್ಯ ಸುಳ್ಳು ಹೇಳಿದವರು ವೇದಿಕೆಗೆ ಒಂದು ಸತ್ಯ ಅಷ್ಟೊಂದು
ಗಾಂಧಿ ಬದುಕಿಸುತ್ತಾಗ ಸುಲಭ ಇಲ್ಲದು ಯಾರನ್ನಾದ್ರೂ ಹೇಳಿ ಬಚಾವಾಗಬಹುದು, ಯಾವಾಗ ಹೇಳಿ ಬಚಾವಾಗಬಹುದು. ಗಾಂಧಿಯನ್ನು ಕೋಟ್ ಮಾಡಿ ಬಚಾವಾಗುವುದು ಬಹಳ ಕಷ್ಟ. ಅವನು ನೈತಿಕ ಸ್ಥೈರ್ಯದಿಂದ ನೀವು ನಿಂತಿದ್ದೇನೆ. ನಾನು ಯಾವ ಮನುಷ್ಯ ಅಂತಂದರೆ ವ್ಯಕ್ತಿ ಘನತೆಯನ್ನು ಯಾವತ್ತೂ ಅಖಂಡರಾಗಿ ಪ್ರಿಯರಾಗಿದೆ. ಅವರು ಇವರು ಒಂದೇ ನಾವು ಹೇಳುವುದು, ಅವರು ಇವರು ಕರೆಯುವುದಲ್ಲ. ಒಂದು ಪೈಸನ ಜೀವನದಲ್ಲಿ ಬೇರೆ ಎಲ್ಲ ಕಾರಣಗಳನ್ನು ಹಾಗಾಗಿ ಗಾಂಧೀಜಿ ಬಗ್ಗೆ ಮಾತನಾಡುವಂತೆ ಇಷ್ಟು ಧೈರ್ಯ ನನಗೆ ಬಂದಿದೆ ಹೇಳ್ತಾ ಇದನ್ನು ಬಹಳ ಪ್ರೀತಿಯಿಂದ ಕೇಳಿದೆ. ನಿಮಗೆ ನೆಹರು ಮೆಮೋರಿಯಲ್ ಕಾಲೇಜಿನ